ಏನೋ ಗುರುಗಳನ್ನು ಅರಸು, ದೇವರ ದರ್ಶನ ಪಡೆ. ದೇವರಿಲ್ಲ, ದಿಂಡ್ರಿಲ್ಲ, ಪೂಜೆ ಪುನಸ್ಕಾರ ಗೊತ್ತಿಲ್ಲ, ಸಂಸ್ಕಾರ ಅಂತರೂ ಮೊದಲೇ ಇಲ್ಲ. ಹೀಗಿದ್ರೆ ಇದು ಮನುಷ್ಯ ಅಂತಾರೇನು ಅಂದ್ರೆ ಮನುಷ್ಯ ಅನ್ನೋದಿಲ್ಲ. ಮನುಷ್ಯ ಆದವನು ಏನನ್ನ ವಿಚಾರ ಮಾಡಬೇಕು ಅಂದ್ರೆ ಗುರುಗಳನ್ನು ಹುಡುಕಬೇಕು, ಗುರುಗಳ ಸೇವಾದಿಗಳನ್ನು ಮಾಡಬೇಕು, ಗುರುವನ್ನ ಕುರಿತು ಚಿಂತನೆಯನ್ನು ಮಾಡಬೇಕು. ಅಂದಾಗ ಮಾತ್ರ ಅದು ಮನುಷ್ಯತ್ವ, ಮನುಷ್ಯ ಅಂತ ಅನಿಸ್ಕೊತದೆ. ಅದಕ್ಕೆ ಬಸವಣ್ಣವರು ಹೇಳಿದರು, ಯಾವಾಗರೇ ಗುರುವಿನ ಪಾದ ಹಿಡಿಯವಪ್ಪ, ಯಾವಾಗರೇ ಗುರುವಿನ ಪೂಜೆಯನ್ನು ಮಾಡವ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ಗಲ್ಲ ಅಂದ್ರೆ ಏನ್ರಿ? ಕೆನ್ನೆ ಅಂದ್ರೆ ಏನ್ರಿ? ಎರಡು ಒಂದೇ ಇಲ್ರಿ? ಮತ್ತೆ ಯಾಕೆ ಹೇಳಿದರು? ಕೆನ್ನೆ ಅಂದರೂ ಒಂದ, ಗಲ್ಲಂದ್ರೂ ಒಂದ. ಆದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ನೆರೆ ಅಂದ್ರೆ ಏನೋ, ತೆರೆ ಅಂದ್ರೆ ಏನು? ನೆರೆಗಲ್ಲಕ್ಕೆ ಅಂದರೆ ಎಲ್ಲಿ ತನ ಮಗುವನ್ನು ಎರೀತಾರ, ಎರಿಯೋದು ಬಿಡೋತನ ಇರುವಂಥ ಗಲ್ಲಕ್ಕೆ ನೆರೆಗಲ್ಲ ಅಂತ ಕರೆದು. ಇನ್ನು ತೆರೆಗಲ್ಲ ಅಂತ ಎದಕ್ಕಂದ್ರು ಅಂದ್ರೆ ಮುಖದ ಮೇಲೆ ಮೀಸಿ ಮೂಡೋತನ ಏನು ಗಲ್ಲಿತ್ತಲ್ಲ, ಅದು ತೆರೆಗಲ್ಲ ಅಂದ್ರು. ಅದು ಮಿಂಚು. ಬಸವಣ್ಣ ಹೇಳ್ತಾರ, ಎರಿಯುವಾಗಿದ್ದಂಥ ಗಲ್ಲ ಆಗಿರಬಹುದು, ಮೀಸೆ ಬರುವ ಮೊದಲು ಇದ್ದ ಗಲ್ಲ ಆಗಿರಬಹುದು, ಅದಕ್ಕೆ ಗೂಡು ಬೀಳುವುದ್ರೊಳಗೆ ಗುರುವಿನನ್ನು ಕಂಡುಕೋ. ಅದು ಗೂಡು ಬೀಳೋದು ಅಂದ್ರೇನು? ಮುದುಡೋದು, ಆಕಾರ ವಿಕಾರಕ್ಕೆ ಹೋಗೋದು. ಅಷ್ಟರೊಳಗರೆ ನೀ ಗುರುವಿನ ಗುರ್ತ ಹಿಡಿ, ಗುರುಗಳ ಹತ್ತಿರ ಹೋಗಿ ಅವರ ಸೇವೆಯನ್ನು ಮಾಡು. ಅವ ಯಾವನೋ ಅನ್ನತ್ತ, ಗುರುಗಳ ಹತ್ರ ಹೋಗ್ಬೇಕಲ್ಲೋ ಅನ್ನತ್ತ. ಈಗ್ಯಾಕೆ ಹೋದ್ರಾತು, ಒಂದು 4-5 ಮಕ್ಕಳಾಗಿಂದ ಹಿಂದಾಡಿ ಹೋಗೋಣನ್ನತ್ತೆ. ಅವ ಅಂದ, ಅಷ್ಟೊತ್ತಿ ನಿನ್ನ ಶಕ್ತಿ ಏನೋ, ಗುರುವಿನ ಸೇವಾ ಮಾಡೋದಕ್ಕೆ ಶಕ್ತಿ ಬೇಕಲ್ಲ. ಅದಕ್ಕೆ ಬಸವಣ್ಣ ಹೇಳಕತ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಹಲ್ಲು ಹಂಗ ಇರ್ತಾವನು? ಕಾಯಮ ಹಲ್ಲು ಇರ್ತಾವನ ಹಂಗ ಅನಿಸಿರ್ತದೆ ನಮಗೆ. ನಮ್ಮ ಹಲ್ಲು ಒಟ್ಟ ಬೀಳೋದಲ್ರಿ, ಭಾಳ ಗಟ್ಟಿ ಬಿಟ್ಟದವ್ರು. ಹಲ್ಲಲ್ಲಿ ಕೊಡ ಎತ್ತುದೇನು, ಹಗ್ಗ ಜಗ್ಗುದೇನು. ಹಿಂದಾಡೆ ಅವು ಹೋಗಿ ಬ್ಯಾನ್ ಇಟ್ಟಾಗ ಸುಮ್ಮನೆ ಎತ್ತಿದ್ನೋ ಕೊಡ, ಮುಗಿದ ಹೋಗ್ಯದ, ಇನ್ನೇನದು. ಹಲ್ಲು ಹೋಗ್ತಾವು, ಅದ್ರ ಧರ್ಮ ಅದ. ಹಲ್ಲು ಹೋಗಿಂದ ಬೆನ್ನು ನೋವು ಬರುವುದ ಮುಂದೆ ವಯಸ್ಸಾದಂಗ. ಮೊದಲು ದುಡಿದಿದ್ದ ಪೆಟ್ಟಾಗಿರಬಹುದು, ಬಿದ್ದ ಪೆಟ್ಟಾಗಿರಬಹುದು ಇತ್ಯಾದಿಗಳು. ಬೆನ್ನು ನೋವು ಕಾಡುದ. ಆಮೇಲೆ ಬೆನ್ನು ನೋವಾಗಿರಬೇಕು, ಎದ್ದು ತಿರುಗಾಡಕ್ಕೆ ಒಲ್ಲಿ ನಿಂತಿರಬೇಕು, ಮೂಲಿಗೆ ಕುಂತಿರಬೇಕು ಒಂದು ಕಟ್ಟಿಗೆ. ಹಸುವಾಗ್ಯದ ಒಂದಿಟ್ಟು ಮ್ಯಾತ್ತನ್ನು ರೊಟ್ಟಿ ಮಾಡತ್ತು, ಸ್ವಾಸ್ಥ್ಯರಿಗೆ ಹೇಳ್ಬೇಕು, ಇದೊಂದು ಮೂಲ ಆಗ್ಯದ ನನಗೆ. ದುಡಿಯಂಗಿಲ್ಲ, ದುಕ್ಕು ಬಿಡಂಗಿಲ್ಲ, ಕುಂತಲ್ಲಿ ಕುಂಡಿರ್ತದ, ಬಾಯಾಗ ಒಂದು ಹಲ್ಲಿಲ್ಲ. ಇದ್ರ ಸಂಬಂಧ ಮ್ಯಾತ್ತ ರೊಟ್ಟಿ ಬಡಿದು ಕೊಡಬೇಕು. ನಿಮ್ಮ ಕಡೆ ಅಲ್ಲ, ನಮ್ಮ ಕಡೆ. ಅನ್ಯರಿಗೆ ಹಂಗಾಗದ ಮುನ್ನ, ಅದಕ್ಕೆ ಹೇಳಾಗುತ್ತೆ. ಇನ್ನೊಬ್ಬರಿಗೆ ಹಂಗದು. ಅನ್ಯರು ಅಂದರೆ ಯಾರು? ನಮ್ಮ ಮನೆ ಬಿಟ್ಟು ಬೇರೆದವರು ಅನ್ಯರಲ್ಲ. ನನ್ನ ಬಿಟ್ಟು ನನ್ನ ಕುಟುಂಬದೊಳಗೆ ಯಾರೇ ಇದ್ದರೂ ಕೂಡ ಅವರು ಅನ್ಯರೇ. ಯಾಕೆ? ನನಗೆ ಬಂದ ರೋಗವನ್ನು ಅವರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ನನಗೆ ಬಂದ ಸುಖವನ್ನು ಅವರು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ನನಗೆ ಬಂದ ಮರಣದಲ್ಲಿ ಅವರು ಭಾಗಿಯಾಗಲು ಸಾಧ್ಯ ಇಲ್ಲ. ಅಂದ ಬಳಿಕ ಅವರೆಲ್ಲರೂ ಅನ್ಯರು.
ನನ್ನವರಲ್ಲ ಅವರು, ನಿಮಿತ್ತಕ್ಕೆ ನನ್ನವರಾಗ್ಯಾರ ಅಷ್ಟೆ, ನಿಮಿತ್ತಕ್ಕೆ. ಅದಕ್ಕೆ ಅನ್ಯರಿಗೆ ಹಂಗಾಗದ ಮುನ್ನ ಇನ್ನಾದರೂ ಎಚ್ಚರ ಆಗಬಾರ್ದೇನೋ, ಇನ್ನಾದರೂ ಗುರುಗಳನ್ನು ಹುಡುಕಬಾರದೇನೋ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಎಷ್ಟು ಮಂದಿ ಹಿಡೋದಿಲ್ಲ. ನಿನಗೆ ಮೂರನೇ ಕಾಲು ಬರುವುದರೊಳಗೆ ಗುರುಗಳನ್ನು ಹುಡುಕು. ಕೋಲ ಅಂದ್ರೆ ಅದು ಮೂರನೇ ಕಾಲ, ಅದು ಮನುಷ್ಯನೇ. ಕಾಲ ಮೇಲೆ, ಮೊಳಕಾಲ ಮೇಲೆ ಕೈ ಊರಿ ಕೈಯಾಗ ಕೋಲು ಹಿಡ್ಕೊಂಡು ಅಡ್ಡಾಡ್ಕೊತ ತಿರುಗಾಡು ಹೊತ್ತಿನೊಳಗೆ ಗುರು ಸಿಗುತ್ತಾನೇನು? ಇಲ್ಲ ಗುರುವಿನ ಸೇವಾ ಮಾಡೋ ಸಾಮರ್ಥ್ಯ ಅದೇನೋ? ಗುರುಗಳನ್ನು ಮಾಡಿಕೊಳ್ಳುವಾಗ ಮೊದಲು ಗುರುವಿನ ಗುಲಾಮ ಆಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಂಗೆ ಸಿಗ್ತದ ಮುಕುತಿ. ಗುರುವಿನ ಗುಲಾಮ ಆಗಬೇಕು. ಗುಲಾಮ ಅಂದ್ರೇನು? ಅವನ ಆಳಿನ ಆಳಾಗಬೇಕು, ಅವನ ಆಜ್ಞೆಯೊಳಗೆ ನಡಿಬೇಕು. ಅಂದಾಗ ಮಾತ್ರ ಅದು ಏನಾಗ್ತದೆ? ಗುರುವಿನ ಕೃಪಾ ಆಗ್ತದೆ. ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಶಕ್ತಿ ಇರಂಗಿಲ್ಲ. ಹೋಗಲಿ, ಅಷ್ಟಾದರೂ ನಿನಗಿನ ಬುದ್ಧಿ ಬಂದಿಲ್ಲ ಅಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಅಂತಾನ ಬಸವಣ್ಣ. ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮುಪ್ಪ ಅನ್ನೋದು ಕಳೆದು ಹೋಗುವ ಮುನ್ನ ಮೊದಲು ಶರೀರಕ್ಕೇನು ಮುಪ್ಪು ಬರುತ್ತದಲ್ಲ, ಆ ಮುಪ್ಪು ಬರುವುದರೊಳಗರೆ ಮಾಡು. ಅಷ್ಟರೇ ಮಾಡಲಿಕ್ಕಾಗಲ್ಲ. ಅಪ್ಪಯ್ಯ ಸ್ವಾಮಿಯ ಸನ್ನಿಧಿಗೆ ಬರೋದಕ್ಕಾಗೋದಿಲ್ಲ. ಆತನ ಚರಣದಲ್ಲಿ ಹೆಣೆ ಹಚ್ಚಿ ನಮಸ್ಕಾರ ಮಾಡಿ ನಿನ್ನನ್ನೇ ಅರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಒಮ್ಮೆರೆ ಮಾಡು, ಮನಸಾರೆ ಮಾಡು ಅಂತಾನ. ಒಂದು ವೇಳೆ ಅದು ದಾಟ್ಯದಂತ ಇಟ್ಕೋರ್ರಿ, ದಾಟದವ್ರಿಗೆ ಹೇಳುತ್ತಾನೆ. ಮುಪ್ಪನು ಅಳದದ ಮೃತ್ಯು ಮುಟ್ಟದ ಮುನ್ನ, ಸಾವು ಬರುವುದರೊಳಗರೆ. ಇನ್ನು ಎಂದು ಸಾಯ್ತೀನೋ ನನಗೆ ಗೊತ್ತಿಲ್ಲ. ನೀರ ಮೇಲಿನ ಗುರುಳಿ ನಿಜವಲ್ಲೂ ಮರಳೆ. ಅದು ಹೆಂಗೆ ನಿಜ ಆಗ್ತದೆ ಹೇಳ್ರಿ? ಗುಳ್ಳಿ ಕಂಡದ, ನೀರಿನ ಮೇಲೆ ಗುಳ್ಳಿಗಳು ಹೊಂಟಾವು. ಆ ಗುಳ್ಳೆಗಳ ಹೊಳಪನ್ನು ನೋಡಿ ಭಾಳ ಆನಂದ ಅನ್ನಿಸ್ತದೆ. ದಂಡಿಗೆ ನಿಂತ ಆ ಗುಳ್ಳಿ ತಗೋತೀನಿ ಅಂತ ಕೈ ಹಿಡೀರಿ. ಎಲ್ಲದ ಗುರುಳಿ ಒಡೆದು ಹೋತು. ಇದು ಹಂಗೆ. ಇದು ಯಾವಾಗ ಹೊಡಿತದ ಗೊತ್ತಿಲ್ಲ, ಇದು ಯಾವಾಗ ಹೋಗ್ತದ ಗೊತ್ತಿಲ್ಲ. ಈಗಂತರೂ ಕುಂತಲ್ಲೇ ಹೊಂಟಾವು, ಹೊಂಟಲ್ಲೇ ಹೊಂಟಾವು. ಈಗಿನ ಸಾವಂತರೂ ವಿಚಿತ್ರ ಸಾವುಗಳು. ಆ ಸಾವು ಬರುವುದರೊಳಗಾದರೂ ಗುರುವಿನನ್ನು ಅರಸು. ಸಂಗಮನಾಥ ಅಂತ ಭಜಿಸು, ಅಪ್ಪಯ್ಯ ಸ್ವಾಮಿ ಅಂತ ಭಜಿಸು. ಮನಸಾರೆ ಒಮ್ಮೆ ನೀ ಆತನನ್ನು ಭಜಿಸಿದರೆ ಸಾಕು, ನಿನ್ನ ಭವರೋಗವೇ ನಾಶ ಆಗುತ್ತದೆ ಅಂತ ಹೇಳಿ. ನಿನ್ನ ಭವರೋಗ ನಾಶ ಆಗುತ್ತದೆ. ಅಣ್ಣನ ವಚನದಂತೆ ಗುರುವನ್ನು ಅರಸಿಕೊಂಡು ಹೊರಟಿದ್ದಾನ ಸಿದ್ಧ ಬಾಲಕ. ಮುಪ್ಪಿನೊಳಗೆ ಸಾಧ್ಯ ಆಗೋದಿಲ್ಲ, ಮುಪ್ಪಿನೊಳಗೆ ಸಾಧನೆ ಮಾಡೋದಕ್ಕಾಗೋದಿಲ್ಲ. ವಯಸ್ಸಿರುವಾಗಲೇ ಮಾಡಬೇಕು ಅಂತ ತಿಳ್ಕೊಂಡು 6 ವರ್ಷದ ಮಗು ಹೊಂಟಾನ ಗುರುವನ್ನು ಹುಡುಕೊಂಡು. 6 ವರ್ಷದ ಮಗು. ನಮಗೆ ಎಷ್ಟಾಗ್ಯಾವ ವಯಸ್ಸು? ನಮಗೆ ಎಷ್ಟಾಗ್ಯಾವ ಅಂದ್ರೆ ನನಗಲ್ಲ, ನಮಗೆ ಎಷ್ಟಾಗ್ಯಾವ ಅಂದ್ರೆ ನಿಮ್ಮದು ಏಟನ ಗೊತ್ತಿಲ್ಲ ಅಂತಲ್ಲ. ನಮಗಂದ್ರೆ ನಮ್ಮೆಲ್ಲರು ಯಾರಿಗೆ ಎಷ್ಟೆಷ್ಟಾಗ್ಯಾವೋ ಅಷ್ಟೆಷ್ಟಾಗ್ಯಾವ. ಹೌದಲ್ಲ? ಯಾರಿಗೆ ಎಷ್ಟೆಷ್ಟು ಆಗ್ಬೇಕು ಅಷ್ಟೆಷ್ಟು ಆಗ್ಯಾವೋ, ಆದರೂ ಇನ್ನೂ ನಮಗೆ ಅರಿವಿಲ್ಲ. ನಾವು ಅರಿವನ್ನು ತೆಗೆದುಕೊಂಡು ಗುರುವನ್ನು ಹುಡುಕಿದಾಗ ನಮಗೆ ಜನ್ಮ ಪಾವನ ಆಗ್ತದೆ. 6 ವರ್ಷದ ಮಗು ಸಿದ್ಧ ಬಾಲಕ ಸೋಮ ಭೀಮರ ಜೊತೆ ನಡೆದು
ಯಾವ ನಂದೀಶ್ವರನ ಮೇಲೆ ಆರೂಢನಾಗಿ ಕೂತುಕೊಂಡಿದ್ದಾನ ನಂದಿಯ ಗುಡಿಯೊಳಗೆ. ಪೂಜಾರಿ ಬಂದ, ನೋಡ್ದ, ಪೂಜೆ ಮಾಡ್ಬೇಕತ್ತ 5 ಗಂಟೆಗೆ ಬಂದಾನ ಪಾಪವ. ಹೆಂಗ ನೋಡ್ದ, ನಂದಿ ಮೇಲೆ ಇವ ಕುಂತಾನ. ನೀ ಯಾವನೋ? ನಮ್ಮ ದೇವರು, ನಾವು ಭಕ್ತಿಯಿಂದ ಪೂಜೆ ಮಾಡುವಂಥ ನಂದೀಶ್ವರ, ಅವನ ಮೇಲೆ ಹತ್ತು ಕುಂತಿಯಲ್ಲೋ, ಬುದ್ಧಿಗಿದ್ದಿ ಅದಲ್ಲ ನನಗೆ, ಕೆಳಗಿಳಿ ಅಂದ. ಅವನು ನೋಡಿ ಸಿದ್ಧ ಕುಲುಕುಲು ನಕ್ಕಾಗ ಅಂತ ನಾವು ಸಿಟ್ಟಿರಿ ಮತ್ತಿಟ್ಟು ಸಿಟ್ಟು ಬತ್ತಿ ಮನಗಣ. ಏ ಚಾಂಡಾಲ, ನೀ ಎಂತ ಮದಿಯೋ, ನಿನ್ನ ಬಡಿಸಿಬಿಟ್ಟೇನೋ ನೋಡು ನಿನ್ನ. ಅಷ್ಟಾದರೂ ಸುಮ್ಮನೆ ನಗೋದು ಸಿದ್ಧ. ಇದು ಏನೋ ಬೇರೆ ಆಸಾಮ್ಯದ ತಿಳ್ಕೊಂಡು, ತಡಿ ಊರಾಗ ಹೋಗಿ ಮಂದಿನ ಕರ್ಕೊಂಡು ಬರ್ತೀನಿ, ಶಾಸ್ತಿ ಮಾಡ್ತೀನಿ ನಿನಗಂತೇಳಿ ಊರೊಳಗೆ ಹೋಗಿ ಹಿರಿಯರನ್ನು ಕರ್ಕೊಂಡು ಬಂದ ಗುಡಿಗೆ. ಇವು ಬಡ್ಕೋತಿದ್ದು, ಇವು ಸೋಮ ಭೀಮ ಎಡಕಾಲುಗ ಬಲಕ ನಿಂತು, ಇವು ಬಾರು ಇಳಿದು ಬಿಡು, ಅವ್ರು ಬರೋಟಿಗೆ ಓಡಿ ಹೋಗುನು. ಊರನ್ನವ್ರು ಬಂದ್ರಂದ್ರೆ ನಮ್ಮನ್ನು ಬಡದು ಬಿಡ್ತಾರ, ನಿನ್ನ ಸಂಘ ಮಾಡಿ ನಿನ್ನ ಬೆನ್ನು ಹತ್ತಿ ಬಡಿಸ್ಕೊಳ್ಳೋದು ಬಂತಲ್ಲ ಓ ಮರಾಯ ಅಂತಿದ್ರು. ನಿಮ್ಗೆ ಯಾರು ಬಾ ಅಂದ್ರಿಪ್ಪ ಅಂದ. ನಿಮ್ಗೇನು ಬಾ ಅಂದಿನಿ? ಬ್ಯಾಡಂದ್ರು ಬೆನ್ನು ಹತ್ತದವ್ರು ನೀವು. ನನ್ನ ಜೊತೆ ಕಷ್ಟ ಬಂದರೂ ಅನುಭವಿಸ್ಬೇಕು, ಸುಖ ಬಂದರೂ ಅನುಭವಿಸ್ಬೇಕು. ಆಮೇಲೆ ಕೆಲವೇ ನಿಮಿಷದೊಳಗೆ ಬಂತು ನೋಡ್ರಿಪ್ಪ ಊರನ್ನ ದಂಡ. ಕೇಳಿರೇನು? ಈಗ ಒಳಗೆ ಅಪ್ಪಯ್ಯ ಸ್ವಾಮಿ ಮೂರ್ತಿಗೆ ಲಿಂಗಕ್ಕೆ ಯಾರು ಒಬ್ಬರು ಬಂದು ಅದ್ರ ಮ್ಯಾಲೆ ಕೂತರು ಕೋಳಿ ಮಂದಿ ಕೇಳಿರೇನು? ಉಳ್ಳಿಜಾಡಿ ಸುಂಡಿ ಏನದು ಪುಂಡಿ ಸೂಡು ಬಡದಂಗೆ ಬಡದು ಬಿಡ್ತೀರಿ, ಹೌದಲ್ಲ? ಹಂಗೆಲ್ಲರಿಗೂ ಸಿಟ್ಟು ಬಂದಿತ್ತು. ಬಾಂದ್ರ ಗುಡಿಗೆ ಬಾಂಧ ನೋಡ್ತಾರ, ಇವ ಆ ನಂದೀಶ್ವರನ ಕೊಂಬು ಹಿಡ್ಕೊಂಡು ಕೂತಬಿಟ್ಟಾನ. ಅದರೊಳಗೆ ಊರಿನ ಒಬ್ಬ ಗೌಡ ಹಿರೇ ಮನುಷ್ಯ, ಏಯ್ ತಮ್ಮ, ಬುದ್ಧಿ ಇದ್ದೇದಲ್ಲ ನನಗೆ, ಇಷ್ಟು ಮಂದಿ ಬಂದೇವು ಖಬರಿಲ್ಲ ನನಗೆ, ಕೆಳಗಿಳಿ ಅಂದ. ಅವಾಗ ಮಾತಾಡ್ತಾನ ಸಿದ್ಧ. ಯಪ್ಪ, ಹತ್ತಿಸಿಕೊಂಡವನೋ ದೊಡ್ಡವನೋ ಹತ್ತಿದವನು ದೊಡ್ಡವನೋ ನೀವೇ ಹೇಳಿ ಅಂದ. ಅವ ಹತ್ತಿಸ್ಕೊಂಡನ, ನಾ ಹತ್ತೀನಿ. ಅವ ದೊಡ್ಡವ ನಾ ದೊಡ್ಡವ ನೀವ ಹೇಳ್ಬೇಕಂದ. ನಮಗ ಪಾಠ ಹೇಳಕ್ಕೆ ಬಂದು ಎನ್ನಿ ಅಂತ ಹೇಳಿ ಅದ್ರೊಳಗೆ ಒಬ್ಬ ಸಿಟ್ಟಿಗೇರಿ ಒಳಗೆ ಬಂದ. ಬಡಿಬೇಕತ್ತ ಕೈ ಎತ್ತದ, ಗೋಡೆಗೆ ಏನು ಬಡ್ದಿದ್ರು ಒಂದು ಮಳೆ, ಆ ಮಳೆಗೆ ಕೈ ಬಡ್ದು ಬಿಡ್ತು, ರಾಮ ರಕ್ತ ಸುರಿಲಾಕತ್ತ. ಇವ ರಕ್ತ ಸುರಿಯುವಾಗ ಮಳಿಗೆ ಬಡದು ಸುರಿತದ ಅಂತ ತಿಳ್ಕೊಂಡು ಮತ್ತೊಬ್ಬ ಬಡಿಗೆ ತೊಗೊಂಡು ಬಡಿಲಿಕ್ಕೆ ಬಂದ. ಕೈ ಏನು ಮ್ಯಾಕತ್ತದ, ಆ ಕೈ ಆ ಮ್ಯಾಗ ಆಯಿತು, ತೆಳಗೆ ಬರಲಿಲ್ಲ ಕೈ. ಅವ ಬಡಿಯೋದಕ್ಕೆ ಆಗಲಿಲ್ಲ. ಯಾವಾಗ ಅವನ ಕೈ ಅಲ್ಲೇ ನಿಂತತೋ ಉಳಿದ ಜನ ಹೆದರ್ಲಕ್ಕ. ಆವಾಗ ಅದರೊಳಗೆ ಮತ್ತೆ ವಿನಯದವರು ಇರ್ತಾರೆ, ಎಲ್ಲರೂ ಅವರೇ ಇರಲ್ಲ. ವಿನಯದಿಂದ ಒಬ್ಬ ಮುಂದೆ ಬಂದು ಕೈ ಮುಗಿದೆಪ್ಪ, ನೀ ಯಾರಪ್ಪ ಯಪ್ಪ? ಈ ಲೀಲಾ ನೋಡಿದರೆ ನೀ ಮನುಷ್ಯ ಅಂತ ಅನಿಸೋದಿಲ್ಲ, ಯಾವುದೋ ಒಬ್ಬ ಪುಣ್ಯಾತ್ಮ ಅನ್ನಿಸ್ತದೆ. ನಮ್ಮಿಂದ ಏನು ಅಪರಾಧ ಆಗ್ಯದ ಹೇಳು, ಯಾಕೆ ಇದನ್ನು ಮಾಡ್ಲಾಕತ್ತಿದೆ? ಇದು ಯೋಗ್ಯ ಅಲ್ಲವ ನಂದಿ ಮೇಲೆ ಕುಂತಿದ್ದು. ಈ ರೀತಿಯಾಗಿ ಕೇಳಿದಾಗ ಸಿದ್ಧ ಬಾಲಕ ಹೇಳ್ತಾನಯ್ಯಪ್ಪ, ಈ ನಂದಿಗೆ ಅನೇಕ ವರ್ಷಗಳಿಂದ ಜನ ಬಂದು ನಮಸ್ಕಾರ ಮಾಡಿ ಬೇಡಿ ತಮ್ಮ ಪಾಪವನ್ನೆಲ್ಲ ನಂದಿಗೆ ಬಿಟ್ಟು ನಂದಿಯ ಪುಣ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ನಂದೀಶ್ವರನನ್ನು ಇಲ್ಲಿ ಸ್ಥಾಪನೆ ಮಾಡುವಾಗ ಮಹಾತ್ಮರು, ಸಂತರು, ಪೈಗಂಬರರು ಬಂದು ಅದಕ್ಕೆ ಜೀವಕಳೆಯನ್ನು ತುಂಬಿ ಶಿಲಾಮೂರ್ತಿಯನ್ನು ಮಾಡಿದ್ದಾರೆ. ಅದಕ್ಕೆ ಜೀವಕಳೆಯನ್ನು ತುಂಬಿದ್ದಾರೆ. ಆ ಜೀವಕಳೆ ಇಷ್ಟು ದಿನ ಏನಾಗ್ಯದ, ಈ ಎಲ್ಲ ಭಕ್ತರು ಬೇಡಿದ್ದಕ್ಕೆ ಅದು ನಾಶ ಆಗಿ ಹೋಗ್ಯದ. ನೋಡೋದಕ್ಕೆ ನಂದಿಯಾಗಿ ಕಾಣ್ತದ, ಇದು ಕಲ್ಲಾಗ್ಯದ. ಈಗ ಇದು ದೇವರಲ್ಲ. ಅವಾಗ ಅವರು ಭಕ್ತರಂದರು, ಯಪ್ಪ ಹಾಗಾದ್ರೆ ದೇವರ ಆಗ್ಬೇಕಾದ್ರೆ ಏನು ಮಾಡಬೇಕು? ಏನಿಲ್ಲ, ಮಹಾತ್ಮರ ಅಮೃತ ಹಸ್ತ ಸ್ಪರ್ಶ ಮಾಡಿ ಇದಕ್ಕೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಮತ್ತೆ ಇದು ದೇವರಾಗುತ್ತದೆ.
ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಮತ್ತು ದೇವರಾಗ್ತದೆ. ಅವಾಗ ಅವರು ಅಂದ್ಕೊಂಡ್ರು, ಇಪ್ಪ ನೀನು ಸಣ್ಣ ಬಾಲಕನಿದ್ದರೂ ಕೂಡ ನೀನೇ ದೊಡ್ಡ ಮಹಾತ್ಮ ಅಂತ ತಿಳ್ಕೊತೇವೆ, ನೀನೇ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತ ಕೇಳ್ಕೊತಾರ. ನೋಡ್ರಿ ಆಗದ ಸಿದ್ಧನಲ್ಲಿ. ಸಿದ್ಧನನ್ನು ಬಡಿಯಬೇಕೆಂದು ಓಡಿ ಬಂದವರೆಲ್ಲ ಯಪ್ಪ ತಪ್ಪಾಯ್ತು ನೀನಾ ಮಹಾತ್ಮ ಅನ್ನಬೇಕಾದ್ರೆ ಸಾಮಾನ್ಯದ ಸಂಗತಿ ಏನು. ಊರೊಳಗೆ ಹೋದರು, ಹಣ್ಣು ಕಾಯಿ ಹೂವು ಪತ್ರಿ ಏನೇನು ತಮಗೆ ಬೇಕ ಎಲ್ಲ ಪ್ರಸಾದವನ್ನು ಎಲ್ಲ ಸಾಹಿತ್ಯವನ್ನು ತಗೊಂಡು ಬಂದರು. ಬಂದು ಸಿದ್ಧನ ಕೈಯೊಳಗೆ ಕೊಡ್ತಾರ. ಸಿದ್ಧ ಅವುಗಳನ್ನು ತೆಗೆದುಕೊಂಡು ನಂದಿ ಮೇಲೆ ಹಾಕಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 5 ಬಾರಿ ಓಂ ನಮಃ ಶಿವಾಯ ಅಂತ ಮಂತ್ರೋಪದೇಶ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದರು. ಆಮೇಲೆ ಇವರು ಸೋಮ ಭೀಮ ಹಸುವಾಗ್ಯದತ್ತ ಬಡಬಡ್ತಿದ್ರಲ್ಲ, ಪ್ರಸಾದ್ ತಂದಾರಪ್ಪ ಎಡೆ ಹಿಡ್ದಾರ, ಏಡು ತಿನ್ರಿ ಅಂದ ಸಿದ್ಧ. ಹಸುವಾಗ್ಯದಂತಿದ್ರಲ್ಲ ತಿನ್ರಿ. ಯಪ್ಪ ನಿನ್ನ ಲೀಲ ನನಗೆ ಅರ್ಥ ಆಗೋದಿಲ್ಲಪ್ಪ ಅಂದರು ಗೆಳೆಯರು. ಆಮೇಲೆ ಪ್ರಸಾದ ಮಾಡಿದರು. ಪಾಳೆ ಹೆಚ್ಚಿ ಅವಾಗ ನಮಸ್ಕಾರ ಮಾಡಲಿಕ್ಕೆ ಬಂದರು ಎಲ್ಲರೂ. ಯಾವಾಗ ನಮಸ್ಕಾರ ಮಾಡಲಿಕ್ಕೆ ಬಂದರು, ನಾ ಗುರುಗಳನ್ನು ಹುಡುಕೊಂಡು ಹೋಗಬೇಕು, ಇವರು ಬಿಡಂಗೆ ಕಾಣೋದಿಲ್ಲ, ನಾ ಇಲ್ಲೇ ಉಳುದೆ ಅಂದರೆ ಇವ್ರು ನನ್ನ ಒಟ್ಟು ಬಿಡಂಗಿಲ್ಲ ಅಂತ ಗೊತ್ತಾತು. ಸೋಮ ಭೀಮರಿಗೆ ಸೊನ್ನೆ ಮಾಡ್ದ ಹಿಂಗೆ ಕಣ್ಣು ಸೊನ್ನೆ ಅಂದ್ರೆ ನೀವು ನಡ್ರಿ ಅಂತೇಳಿ ಆ ಸೋಮ ಭೀಮ ಮುಂದೆ ಹೋದರು. ಅವರು ಯಾವಾಗ ಸೋಮ ಭೀಮ 1 ಕಿಲೋಮೀಟರ್ 2 ಕಿಲೋಮೀಟ್ರ್ ದೂರ ಹೋದ್ರು, ಸಿದ್ಧ ಬಾಲಕ ಅವ್ರು ನಮಸ್ಕಾರ ಅವ್ರು ಮಾಡ್ತಿದ್ರು. ಇಲ್ಲಿ ಮಾಯ ಆದ, ಅಲ್ಲಿ ಪ್ರತ್ಯಕ್ಷ ಆದ ಸಿದ್ಧ ಬಾಲಕ. ಇವರಿಂದ ತಪ್ಪಿಸಿಕೊಂಡು ಹೊಂಟ. ಹಾಗೆ ಪ್ರಯಾಣ ಬೆಳೆದು ಹೆಂಗೂ ಊಟ ಆಗಿತ್ತು. ಮತ್ತು ಸೋಮ ಭೀಮರಿಗೆ ಧೈರ್ಯ ಬಂತು, ಶಕ್ತಿನೂ ಬಂದಂಗಾತು. ಹಂಗೆ ನಡ್ಕೊಂಡು ಮುಂದೆ ಹೋದರು. ಪ್ರಯಾಣ ಅಂದ್ರೆ ಅದು ಹಂಗೆ ಅನ್ನೋದು. ತಾಸು 2 ತಾಸು ಅನ್ನೋದ್ರೊಳಗೆ 6 ತಾಸು ಹೋಗಿರ್ತದೆ. ತ್ರಾಸು ಭಾಳ ಆಗ್ತದೆ. ನಡ್ಕೊಂಡು ಹೊಂಟಿದ್ರು. ಅರಣ್ಯ ಪ್ರವೇಶ ಆಯಿತು. ಅಲ್ಲೆಲ್ಲ ಕಾಡುಗಳು, ಮರಗಳ ಪೊದೆ. ಅಂಥದ್ರೊಳಗೂ ಹೋಗುವಾಗ ಹೊತ್ತು ಮುಳುಗಲಾಕ ಬಂತು. ಮಳೆ ಬರೋ ಸಂದರ್ಭ ಆಯಿತು. ಗುಡುಗ ಮಿಂಚ ಪ್ರಾರಂಭ ಆಯಿತು. ಇಷ್ಟಾಗೋದ್ರೊಳಗನ ಆ ಅಡವಿಯೊಳಗೆ, ಆ ಅರಣ್ಯದೊಳಗೆ ಹುಲಿ ಗರ್ಜನೆ ಕೇಳಿ ಬರ್ಲಾಕತ್ತು ನೋಡ್ರಿ. ಯಾವಾಗ ಹುಲಿ ಗರ್ಜನೆ ಕೇಳಿ ಬರ್ಲಾಕತ್ತು, ಇವ ಸೋಮ ಥರ 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 ನಡಗ್ಲಾಕತ್ತು. ಏನಪ್ಪ ಮರಯ ಮನೆಯಾಗಿದ್ದೆ ಬಂದರು, ಸುಮ್ಮನೆ ನಮ್ಮ ಅವ್ವ ಅಪ್ಪ ಕಮ್ಮಗೆ ಮಾಡಿ ಹಾಕ್ತಿದ್ರು, ಊಟ ಮಾಡಿ ತಿರುಗಾಡಿ ಮನೆಗೆ ಬರ್ತಿದ್ದೇವೆ. ಇದೇನೋ ನಿನ್ನ ಬೆನ್ನು ಹತ್ತಿ ಬಂದು ಹುಲಿ ಬಾಯಿಗೆ ಸಿಗುವುದು ಬಂತಲ್ಲೋ ಸಿದ್ಧ ಅಂತ ಅವ ಅಂತಿದ್ದ. ಭೀಮ್ ಅಂತಿದ್ದ, ಏಯ್ ಸಿದ್ಧದ ನಳ ಧೈರ್ಯ ತಗೋ ಸಮಾಧಾನ ಮಾಡತ್ತಿಮ ಅಂತಿದ್ದ. ತಾವ ಹಿಂಗೆ ಮಾತಾಡ್ಕೋತ ಹೊಂಟಿದ್ರು. ಮುಂದೆ ಹೋಗೋದಕ್ಕೆ ಕಡಲ್ಲು ಸಿಡ್ಲು ಬಡಿತು ನೋಡ್ರಿ. ಆ ಸಿಡಿಲಿನ ಸಪ್ಪಳಕ್ಕೆ ಧೈರ್ಯ ಏನು ಹೇಳ್ತಿದ್ನಲ್ಲ ಭೀಮ, ಅವನು ಹೆದರಿ ಬಿಟ್ಟು. ಇಬ್ಬರು ಒಬ್ಬರಿಗೊಬ್ಬರು ಹಿಡ್ಕೊಂಡು ನಡ್ಕೋತ ಹೆಂಗೆ ಮಾಡೋನು, ಇವನು ಬಿಟ್ಟು ಯಾವಾಗಾರ ಹೋಗುನು ಅಂತಿದ್ರು ಇವರು. ಅನ್ಕೋತ ಬರೋದಕ್ಕೆ ಸಿದ್ಧ ಹೊಳ್ಳಿ ನೋಡ್ದ, ಏನ್ರಪ್ಪ ನಿಮ್ಮದು ಗುಸುಗುಸು ಅಂದ. ಏನು ಮರಾಯ ನಾನು ನಂಬಿ ಬಂದೇವಲ್ಲೋ ಮರ, ನಿನ್ನ ಬೆನ್ನು ಹತ್ತಿ ಬಂದೇವಿ, ಎಲ್ಲ ತ್ರಾಸಾತು. ಇಂಥ ಅರಣ್ಯದೊಳಗೆ ಯಾವಾಗ ಹುಲಿ ಬಂದು ತಿಂತದೋ ಗೊತ್ತಿಲ್ಲ, ಯಾವಾಗ ಸಿಡ್ಲು ಬಡೋದು ಸಾಹಿತ್ಯವೋ ಗೊತ್ತಿಲ್ಲ. ನಮ್ಮ ಪ್ರಾಣರೇ ಉಳಿತಿದ್ದು ಮನೆಯಾಗಿದ್ದೇವಂದ್ರೆ ನಿನ್ನ ಬೆನ್ನು ಹತ್ತಿ ಬಂದ ಹುಚ್ಚರಾದೇವಪ್ಪ. ಈಗರೇ ಏನಾಯ್ತು ಶಾಣ್ಯರಾಗ್ರಿ ಅಂದ. ಈಗರೇ ಏನಾಯ್ತು ಶಾಣ್ಯರಾಗ್ರಿ, ನಿಮಗೆ ಹೆದರಿಕೆ ಬಂದದಲ್ಲ, ಬರ್ರಿ ಇಲ್ಲೇ ಒಂದು ಊರು ಸಮೀಪ ಬಂದಂಗೆ ಅನ್ನಿಸ್ತದೆ ಬರ್ರಿ ಅಂಥೇಳಿ ಒಂದು ಕಡೆ ಬೆಳಕು ಕಾಣೋದ್ರ ಕಡೆ ಬಟ್ಟ ಮಾಡಿ ತೋರಿಸದ. ಅಲ್ಲಿಗೆ ಬರೋದ್ರೊಳಗೆ ಅದು ಹಾಳು ಬಿದ್ದ ದೇಗುಲ, ಹಾಳು ಬಿದ್ದಿತ್ತು. ಮಳೆ ಬರ್ಲಾಕತ್ತು. ಆ ಗುಡಿಯೊಳಗೆ ಬಂದು ಒಂದು ಕಡೆ ಚಾಟಿಗೆ ಕುಂತರು. ಇವರು ಕುಂತಿದ್ರು. ಮಳೆ ಹೊಡೆತಕ್ಕೆ ಜೋರು ಮಳೆ ಆಗಿಬಿಡ್ತು. ಆ ಮಳೆ ಹೊಡೆತಕ್ಕೆ ಮಂದಿರದ ಒಂದು ಗಾಡಿ ಕುಸಿದು ರಬಲ್ಲರಿ ಬಿದ್ದು ಬಿಡ್ತು. ಸೋಮ ಭೀಮ ಅಂದರು, ಇಲ್ಲರೆ ಬಂದರು ಒಗ ತೆಕ್ಕದಂದ್ರೆ ಇದು ಮಂದಿರ ಬಿದ್ದು ಸತ್ತು ಹೊಕ್ಕಿವಲು ಅಂತಿದ್ದು. ಆಮೇಲೆ ಮಳೆ ನಿಂತು ಮತ್ತು ಹಸು ಆತಿವ್ರಿಗೆ. ಹಸು ಆತೋ ಸಿದ್ಧ, ಹಸು ಆಗಿದ್ದ ವಿಚಾರ ಮಾಡಬಾರದು. ಯಾಕಂದ್ರೆ
ಹುಟ್ಟಿಸಿದ ದೇವರು ಹುಲ್ಲು ಮೇಸುವವನಲ್ಲ. ಹಸುವಿನ ಕಡೆ ನೀವು ಮನಸ್ಸನ್ನು ತೆಗಿರಿ, ಭಗವಂತನ ಕಡೆ ಮನಸ್ಸನ್ನು ಇಡ್ರಿ, ಭಗವಂತ ತಾನೇ ಪ್ರಸಾದ ತಂದು ಕೊಡ್ತಾನ ಅಂದ ಸಿದ್ಧ. ಇವ್ರಿಗೆ ಹೆಂಗೆ ನಂಬಿಕೆ ಬರ್ತದೆ? ನಂಬಿಕೆ ಬರಲಿಲ್ಲ, ಮಲ್ಕೊಂಡ್ರು. ಸಿದ್ಧಗೆ ನಿದ್ದೆ ಹತ್ತದಂಗಾತು, ಇವ ನಿದ್ದೆ ಹತ್ತದಂಗೆ ಆಗೋಣ ಇಬ್ಬರು ಸೊನ್ನೆ ಮಾಡಿ ಎದ್ದು ನಡೆದ್ರು ಹೊರಗೆ. ಅಷ್ಟೊತ್ತಿಗೆ ಎಷ್ಟಾಗಿತ್ತು ರೀ ಗಂಟೆ? 4:15 ಬೆಳಗ್ಗೆ 4:15 ಸಮಯಕ್ಕೆ ಓಣ್ಯಾಗ ಎಲ್ಲರೂ ಹೋಗಿ ಯಾರ್ದಾರ ಮನ್ಯಾಗ ಬೇಡ್ಕೊಂಡು ತಿನ್ನಬೇಕತ್ತು. ಇವ್ರು ಹೊಂಟ್ರು ಓಣ್ಯಾಗ. ಅಷ್ಟೊತ್ತಿಗೆ 10-12 ವರ್ಷದ ಹುಡುಗರು ಅಲ್ಲಿ ಹೋಗೋದಕ್ಕನ ಒಂದು ಮನೆ ಮುಂದೆ ನಿಂತು, ಯಪ್ಪ ಏನಾದರೂ ಭಿಕ್ಷೆ ಕೊಡ್ರಿ, ಹಸು ಭಾಳಾಗ್ಯದ ಅಂತ ಕೇಳೋದು. ಅವ ಹೊರಗೆ ಬಂದ, ಇವ್ರನ್ನ ಆಕಾರ ಅದು ನೋಡ್ದ. ಭಿಕ್ಷೆ ಬೇಕನ್ ನಿಮಗಂದ? ಹ್ಞೂ ಅಂದ. ಭಿಕ್ಷೆ ತರ್ತೀನಿ ತಡ್ರಿ ಅಂದ. ಒಳಗೆ ಹೋಗಿ ಬಡಿಗೆ ತೊಗೊಂಡು ಬಂದ ಅವ. ಬಡಿಗೆ ತರೋಣ ಯಾಕೆ ಹೋಯಪ್ಪ ಅಂದ್ರೆ, ಮಾನ್ಯ ನಮ್ಮ ಎಮ್ಮೆ ಕಳವಾಗ್ಯದ, ಪಾಳ್ತಿ ನೋಡ್ಲಾಕ್ ಬಂದಿರೇನೋ, ಯಾರು ದೊಡ್ಡವ್ರು ನಿಮ್ಮನ್ನು ಬಿಟ್ಟಾರನು ಮುಂದಿಗೆ, ಇಷ್ಟೊತ್ತಿನಾಗ ಏನು ಭಿಕ್ಷೆ ನೀಡ್ತಾರೋ ಹಗಲಿ ಬರಬೇಕು. ಬೆನ್ನು ಹತ್ತದ ಓಡ್ಕೋತ ಹೋದ್ರು ಇವು. ತಪ್ಪಿಸ್ಕೊಂಡು ಹೋಗಿ ಮತ್ತೊಂದು ಮನೆ ಮುಂದೆ ನಿಂತ್ರು. ಅಲ್ಲಿ ಭಿಕ್ಷೆ ಕೇಳಿದ್ರು. ಅವರು ಬಡಿಗೆ ತೊಗೊಂಡು ಬೆನ್ನು ಹತ್ತಿದ್ರು. ಹೊಳ್ಳಿ ಗತಿ ಇರ್ಲಾರ್ದು ಗುಡಿಗೆ ಬಂದರು. ಗುಡಿಗೆ ಬರೋದಕ್ಕೆ ಸಿದ್ಧ ಎದ್ದು ಕೂತು ಕುಲು ಕುಲು ನಗುತ್ತಿದ್ದ. ಮುಂದೆ ಮೃಷ್ಟಾನ್ನ ಭೋಜನ ಇತ್ತು ಸಿದ್ಧನ ಮುಂದೆ. ಬರ್ರಿ ನೀವು ಹಸ್ತ, ನಿಮಗೆ ಏನು ಭಿಕ್ಷೆ ಸಿಗುವುದಿಲ್ಲ ಅಂತ ನನಗೆ ಗುರ್ತಾಗ್ಯದ, ಅದಕ್ಕೆ ನೀವು ಬರಲಿ ಅಂತ ಮೃಷ್ಟಾನ್ನ ಭೋಜನ ಇಟ್ಕೊಂಡು ಕೂತೀನಿ, ಬರೀಪ್ಪ ಪ್ರಸಾದ ಮಾಡ್ರಿ ಅಂದ. ಎಲ್ಲಿಂದ ಬಂತೋ ಇದು ಅಂದರು. ನಾ ಮೊದಲೇ ಹೇಳಿನಲ್ಲ, ಭಗವಂತನ ಚಿಂತನೆ ನಾವು ಮಾಡಿದ್ರೆ ನಮ್ಮ ಚಿಂತೆಯನ್ನು ಭಗವಂತ ಮಾಡ್ತಾನಂತ ಹೇಳಿನಿಪ್ಪ. ನಸಕ್ನ್ಯಾಗ ಪೂಜಾರಿ ಬಂದ, ದೇವ್ರಿಗೆ ನೆವದೇ ಹಿಡ್ದ, ಉಣ್ರಿಪ್ಪ ಅತ್ತ ಉಣ್ಣಪ್ಪ ನೀ ಅತ್ತ ಇಟ್ಟು ಹೋಗ್ಯಾನ. ನೀವು ಬರಲಿ ಅಂತ ಇಟ್ಕೊಂಡಿನಿ, ಊಟ ಮಾಡ್ರಿಪ್ಪ. ನೀವು ಉಣ್ಣೋದಲ್ಲನೋ? ನನಗೆ ಯಾವತ್ತೂ ಹೊಟ್ಟೆ ತುಂಬಿದಪ್ಪ, ನೀವು ಉಣ್ರಿ ಅಂದ. ಅವರು ಊಟ ಮಾಡಿದ್ರು. ಬೆಳಕಾತು. ಹಿಂದಾಡೆ ಕೈ ಮುಗಿದ್ರು. ಸಿದ್ಧ, ನಮಗೆ ಸಾಕಾತಪ್ಪ, ನಿನ್ನ ಹಿಂದೆ ಬೆನ್ನು ಹೊತ್ತೋದಾಗೋದಿಲ್ಲ. ನೀ ಹೇಳ್ದಂಗಿದು ಮುಳ್ಳಿನ ಹಾಸಿಗೆ ಅದ, ಭಾಳ ಕಷ್ಟದ, ನಮ್ಮಿಂದ ನಿನ್ನ ಬೆನ್ನು ಹತ್ತಿ ಬರೋದಾಗೋದಿಲ್ಲಪ್ಪ. ದಯವಿಟ್ಟು ನಮ್ಮ ಊರಿಗೆ ಹೋಗು, ಮಾರ್ಗ ತೋರಿಸಿಬಿಡು, ನಾವು ಹೋಗುತ್ತೇವೆ. ಆವಾಗ ಸಿದ್ಧ, ಆಯ್ತ್ರಿಪ್ಪ, ದೇಹದ ಮ್ಯಾಲಿನ ವ್ಯಾಮೋಹ ಹೋಗುತ್ತನ ಗುರುವಿನ ದಾರಿ ಸಿಗಂಗಿಲ್ರು. ದೇಹದ ಮ್ಯಾಲಿನ ವ್ಯಾಮೋಹ ಯಾರಿಗೆ ಹೋಗುತ್ತದ ಅವರಿಗೆ ಮಾತ್ರ ಗುರುವಿನ ದಾರಿ ಸಿಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನೀವೇನು ಮಾಡ್ರಿ, ದೇಹದ ಮ್ಯಾಲಿನ ವ್ಯಾಮೋಹದ ಮನೆಗೆ ಹೋಗ್ರಿ, ನಿಮ್ಮ ಅವ್ವ ಅಪ್ಪರ ಸೇವಾ ಮಾಡ್ರಿ, ಅವ್ರ ಮಾತುಗಳನ್ನು ಕೇಳ್ರಿ, ಒಳ್ಳೆಯವರಾಗಿ ಬಾಳ್ರಿ ಅಂಥೇಳಿ ಆಶೀರ್ವಾದ ಮಾಡಿ ಅವರನ್ನು ಮರಳಿಗೆ ಊರಿಗೆ ಕಳಿಸ್ತಾನೆ. ಸಿದ್ಧ ಬಾಲಕ ಊರಿಗೆ ಕಳಿಸ್ತಾನೆ. ಗುರುವಿನ ದಾರಿ ಹುಡುಕುವುದಂದ್ರೆ ಇಷ್ಟು ಕಷ್ಟ ನೋಡ್ರಿ. ಏನು ಬಂದರೂ ಸಹಿಸ್ಕೋಬೇಕು, ಏನು ಬಂದರೂ ಸಹಿಸ್ಕೋಬೇಕು. ಗುರುವಿನ ಸೇವಾ ಹಂಗೆ ಸಿಗ್ತದೆ ಅನ್ನೋದು. ಆ ರೀತಿಯೊಳಗೆ ಕಷ್ಟಪಟ್ಟು ನಡೆದ ಗುರುವಿಗೆ ಒಬ್ಬ ಒಳ್ಳೆಯ ಶಿಷ್ಯ ಸಿಗಬೇಕಾದ್ರೆ ಭಾಳ ಕಠಿಣದು. ಒಬ್ಬ ಶಿಷ್ಯನಿಗೆ ಒಳ್ಳೆಯ ಗುರು ಸಿಗುವುದು ಅಷ್ಟೇ ಕಠಿಣದು, ಅಷ್ಟೇ ಕಠಿಣದ್ರಿ. ಒಮ್ಮೆ ಗೋವಿಂದ ಭಟ್ರು ಹೊಂಟಿದ್ರು ಶಿಶುನಾಳದೊಳಗೆ. ಎದಕ್ಕೆ ಹೊಂಟಿದ್ರು ಅಂದ್ರೆ, ನಾನು ಬಲ್ಲಿ ರಗಡ ಮಂದಿ ಬ್ರಾಹ್ಮಣರ ಒಟುಗಳದಾವು, ಶಿಷ್ಯರದಾರ, ಖರೆ ಒಂದು ಜ್ಞಾನವಂತರಿಲ್ಲ, ಹಸಿ ದಡ್ರದಾವು. ಒಬ್ಬರೇ ನನಗೆ ಚಲೋ ಶಿಷ್ಯ ಸಿಗಬೇಕಲ್ಲ, ಅಂಥ ಶಿಷ್ಯ ಎಲ್ಲಿರ್ಬೇಕಂತ ಹುಡ್ಕೊಂಡು ಹೊಂಟಿದ್ರಿ ಅವರು. ಗೋವಿಂದ ಭಟ್ರು ಬ್ರಾಹ್ಮಣರು, ಅವರು ಗುರು ಗೋವಿಂದ ಭಟ್ರು ಹೊಂಟಿದ್ರು. ಹೋಗೋದ್ರೊಳಗೆ ಏನಾಯಿತು, ಮುಸಲ್ಮಾನರ ಹುಡುಗ ಶರೀಫ ಅನ್ನುವಂಥ ಹುಡುಗ, 8 ವರ್ಷದ ಹುಡುಗ, ಅವ ಪಾರಿವಾಳ ಸಾಕಿದ್ದ. ಪಾರಿವಾಳ ಆಡಿಸ್ಕೋತ ಪಾರಿವಾಳ ಹಾರ್ಲಾಕ ಬಿಟ್ಟಿದ್ದ. ಆ ಪಾರಿವಾಳಕ್ಕೆ ಬಾ ಬಾ ಅಂತ ಕರ್ಕೋತ ಹೊಂಟಿದ್ದ ಮ್ಯಾಗ ನೋಡಿಕೊಂಡು. ಗೋವಿಂದ ಭಟ್ರು ಎದುರಿಗೆ ಬಂದರು. ಗೋವಿಂದ ಭಟ್ರನ್ನ ನೋಡಲಿಲ್ಲ ಶರೀಫ, ಬಂದು ಗೋವಿಂದ ಭಟ್ರಿಗೆ ಹಾಯ್ದು ಬಿಟ್ಟ. ಹಾಯ್ದು ಕೂಡಲೇ ಪಟ್ಟನೆ ಅವನ ರಟ್ಟಿ ಹಿಡಿದ್ರು ಗೋವಿಂದ ಭಟ್ರು. ಯಾರೋ ನೀನು ಅಂದರು. ನಾ ಯಾರೇ ಹಾಕಿರೋಲ್ನ್ಯಾಕ, ಕೈ ಬಿಡ್ರಿ, ನಾನು ಪಾರಿವಾಳ ಹಾರಿ ಹೋಗ್ತದ ಅಂದ. ಪಾರಿವಾಳ ಹಾರಿದ್ರೆ ಎಟ್ಟತ್ತು ಹಾರ್ತದ, ಮತ್ತೆ ಬರ್ತದ ಬಿಡು, ನೀ ಯಾರೇ ಹೇಳಂದ. ನಾ ಯಾರೇ ಇರೋಲ್ನ್ಯಾಕ ಕೈ ಬಿಡ್ರಿ, ಜಲ್ದಿ ಬಿಡ್ರಿ, ಪಾರಿವಾಳ ಹೋಗ್ತದ.
ಹೋದ ಪಾರಿವಾಳ ಮತ್ತೆ ಬರ್ತದೋ, ನೀ ಯಾರ ಮಗ ಅಂದ್ರು 3ನೇ ಸಲ. ನೀ ಯಾರ ಮಗ ಅನಾನ ಏನು ಅನ್ಬೇಕಮ್ಮ ಶರೀಫ? ನಿಮ್ಮ ಅಪ್ಪನ ನಮ್ಮಪ್ಪ ಕೈ ಬಿಡ್ರಿ ಅಂದ. ಏಟದನವ 8 ವರ್ಷದ ಹುಡುಗ. ನಿಮ್ಮ ಅಪ್ಪನ ನಮ್ಮಪ್ಪ. ಇದ್ರ ಗೂಢಾರ್ಥ ತಿಳಿಲಿಲ್ಲ ಅಂದ್ರೆ ಅಪಾರ್ಥ, ಗೂಢಾರ್ಥ ತಿಳಿದ್ರೆ ಪರಮಾರ್ಥ. ಹೇಗದ ನೋಡಿ. ರಟ್ಟಿ ಹಿಡಿದ್ರು, ಅಲ್ಲಿ ಹೋಗೋರನ್ನ ಕೇಳಿದರೆ ಯಾರು ಹುಡುಗಿಮ? ಇಮಾಮ್ ಸಾಬ್ರ ಮಗ ರೀ. ಇಮಾಮ್ ಸಾಬ್ರ ಮನೆಗೆ ಗೋವಿಂದ ಭಟ್ರು ಹೋಗೋದು ಬರೋದು ರೂಢಿ ಇತ್ತು. ಬಡ ಬಡ ಅವ್ರ ಮನೆಗೆ ಕರ್ಕೊಂಡು ಬರೋಣ, ಬರ್ರಿ ಬರ್ರಿ ಬುದ್ಧಿ ಬರ್ರಿ ಬುದ್ಧಿ ಅಂತ ಅವ ಸ್ವಾಗತ ಮಾಡದ. ಇಮಾಮ್ ಸಾಬ ಒಂದು ಆಸನ ಹಾಕಿ ಕೂಡಿಸ್ದ, ಕುಂತರು. ಅವನ ರಟ್ಟಿ ಬಿಟ್ಟಿದ್ದಿಲ್ಲ ಇವರು. ಗೋವಿಂದ ಭಟ್ರು ಶರೀಫನ ರಟ್ಟಿನೇ ಬಿಟ್ಟಿದ್ದಿಲ್ಲ. ಇಮಾಮ್ ಸಾಬ ನಿನ್ನ ಮಗ ಏನಂದ ಗೊತ್ತದೇನಿ? ಏನಂದನ್ರಿ ಬುದ್ಧಿ? ನೀ ಯಾರ ಮಗನೋ, ನಿಮ್ಮ ಅಪ್ಪ ಯಾರು ಅಂದು ಕೂಡಲಿ ನಿಮ್ಮ ಅಪ್ಪನ ನಮ್ಮ ಅಪ್ಪ ಅಂತ ಹೇಳ್ತಾನ ನಿನ್ನ ಮಗ. ತೋಬಾ ತೋಬಾ, ಹಂಗೆ ಅನಬಾರ್ದು. ಅವರು ದೊಡ್ಡವರು, ಮಹಾತ್ಮರು, ಬುದ್ಧಿಗಳವರು, ಅವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು, ಕೊಡೋಂದಿನೇ ಎಡೇಟ ಅಂದ ಅವರಪ್ಪ. ಅವಾಗ ನಗತಾ ಹೇಳುತ್ತಾರೆ ಗೋವಿಂದ ಭಟ್ರು, ಇಲ್ಲಪ್ಪ, ನಾನು ಯಾವ ಶಿಷ್ಯನನ್ನು ಹುಡುಕೊಂಡು ಹೊಂಟಿದ್ದೆ ಆ ಶಿಷ್ಯ ಲಕ್ಷಣಗಳು ಇವನು ಬಲ್ಯದಾವು. ಆ ಶಿಷ್ಯ ಲಕ್ಷಣಗಳು ಇವನು ಬಲ್ಯದಾವು. ಯಾಕಂದ್ರೆ ಅವ ಹೇಳಿದ ಮಾತು ನಿನಗೆ ಅರ್ಥ ಆಗಿಲ್ಲ. ನಿಮ್ಮಪ್ಪನೇ ನಮ್ಮಪ್ಪ ಅಂದ್ರ ನಿನಗೂ ಅಪ್ಪ, ನಿನಗೂ ಅಪ್ಪ, ಅವನಿಗೂ ಅಪ್ಪ, ಲೋಕಕ್ಕೆಲ್ಲ ಅಪ್ಪ ಒಬ್ಬನೇ ಆ ಭಗವಂತ, ಅವನೇ ಇವನ ಅಪ್ಪ ಅಂತ ಹೇಳಿದ್ರು ಗೋವಿಂದ. ಲೋಕಕ್ಕೆಲ್ಲ ಒಬ್ಬನೇ ತಂದೆ. ಆವಾಗ ಆನಂದ ಆಯಿತು ಇಮಾಮ್ ಸಾಬರಿಗೆ. ಮಗನನ್ನು ಮುದ್ದಾಡದ. ಅವಾಗ ಕೇಳಿದ್ರು ನೋಡು ಗೋವಿಂದ ಭಟ್ರಿಪ್ಪ, ಇಮಾಮ್ ಸಾಬ ಕಳಿಸ್ತೇನಪ್ಪ ನನ್ನ ಜೊತೆ ನಿನ್ನ ಮಗನ? ಬುದ್ಧಿ ನೀವು ಕರಿತೀರಿ ಅಂದ್ರೆ ನಾ ಬ್ಯಾಡಂತೀನೇನ. ಶರೀಫನ ಒಪ್ಪಿಗೆ ಇರೋದಾದ್ರೆ ಬರೋಲ್ನ್ಯಾಕ, ಒಳಗೆ ಕಳಿಸ್ಬಾರ್ದು ಅಂತ. ಅದಕ್ಕೆ ಶರೀಫನ ಒಪ್ಪಿಗೆ ಆದರೆ. ಶರೀಫನ ಕೇಳಿದ್ರೆ ಯಾಕೋ ಬರ್ತೀಯನೋ ನನ್ನ ಜೊತೆ? ಅಪ್ಪ ಕಳಿಸಿದ್ರೆ ಬರ್ತೀನಿ ಅಲ್ರಿ ಅಂತ ಇವ ಅಂದುಬಿಟ್ಟ. ಆಯ್ತಲ್ಲ, ಒಪ್ಪಿಗೆ ಸಿಕ್ತ. ಆಮೇಲೆ ಶರೀಫನನ್ನು ಕರ್ಕೊಂಡು ಗೋವಿಂದ ಭಟ್ರು ಕುಂದಗೋಳಕ್ಕೆ ಬರ್ತಾರ. ಯಾಕೆ ಹೇಳೋದು ಅಂದರೆ ಅಪರೂಪಕ್ಕೆ ಗುರು ಶಿಷ್ಯರು ಸಿಗೋದು. ಗುರು ಶಿಷ್ಯರು ಆಗಬೇಕಾದ್ರೆ ಬಹಳ ಅಪರೂಪ. ರಗಡ ಮಂದಿ ಗುರುಗಳು ಶಿಷ್ಯರು ಅದಾರಂದ್ರೆ ಹಂಗಾಗ್ಲಿಕ್ಕೆ ಸಾಧ್ಯ ಇದೆ? ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುದುರೆ ಮ್ಯಾಗ ಹೊಂಟಿದ್ನತ್ತು. ಕುದುರೆ ಮ್ಯಾಗ ಹೊಂಟಿದ್ದ ಸಾಧು. ಅವ ಏನು ಅನ್ಕೊಂಡ, ಅವನಿಗೂ ಒಬ್ಬ ಶಿಷ್ಯ ಬೇಕಾಗಿತ್ತು. ಊರೊಳಗೆ ಒಬ್ಬ ಇದ್ದ, ಒಂದು ಊರಾಗ ಭಾಳ ಮುಗ್ಗಲಿಗೇಡಿ. ಎಲ್ಲರಿಗೆ ಬ್ಯಾಸರ ಅದವ, ಮನ್ಯಾಗೂ ಬ್ಯಾಸರ ಅದವ. ಅದಕ್ಕೆ ಊರು ಬಿಟ್ಟು ಊರಿನ ಹೊರಗೆ ಕಟ್ಟಿ ಮೇಲೆ ಕುಂತಿದ್ದ. ಎದಕ್ಕೆ ಕುಂತಿದ್ದ ಅಂದ್ರೆ ಯಾರೇ ಕರೆದ್ರು ಸುಮ್ಮ ಹೋಗಿ ಬಿಡ್ಬೇಕಪ್ಪ, ಒಂದು ಮಠದಾಗಿದ್ರೆ ಆರಾಮ್ ಊಟ ಸಿಗ್ತದೆ, ಸುಮ್ಮ ಆರಾಮ್ ಇರೋದಾಗ್ತದೆ ಅಂಥೇಳಿ ಇವನ ಮನಸ್ಸು. ಅವ ಕುದುರೆ ಮ್ಯಾಗ ಹೋಗೋ ಸಾಧನ ಮನಸ್ಸು ಏನಂದ್ರೆ ಯಾರೇ ಒಬ್ಬ ಶಿಷ್ಯ ಸಿಕ್ಕರೆ ಒಂದಿಟ್ಟು ವಯಸ್ಸಾಗ್ಯದ, ಕೈಯಾಗ ಅನುಕೂಲ ಆಗ್ತದತ್ ಇವಂದು. ಆಯ್ತು, ಇವ ಕುಂತಿದ್ದ. ಇವ ಸಾಧು ಬಂದು ಕೇಳ್ದ, ಯಾರಪ್ಪ ನೀನು ಅಂದರು. ನಾ ಫಕೀರಪ್ಪರಿ. ಮತ್ತು ಏನು ಮಾಡ್ತೀಪ್ಪ? ಏನಿಲ್ರಿ, ಏನೂ ಮಾಡಂಗಿಲ್ಲ. ಮತ್ತು ಏನಾರೇ ಮಾಡ್ತೀವೋ? ಉಣೋದು ತಿನ್ನೋದು ಬಂದು ಕುಂಡ್ರುದ್ರಿ ಅಂದ. ಮತ್ತು ಕೆಲಸ ಏನೂ ಇಲ್ಲನೋ, ಯಾರೂ ಹಚ್ಚಂಗಿಲ್ಲ, ಏನು ಮಾಡ್ರಿ ಅಂದ. ಮತ್ತು ನನ್ನ ಜೊತೆ ಬರ್ತೀಯನೋ? ನೀವು ಬಾ ಅಂದ್ರೆ ಯಾರು ಬ್ಯಾಡ ಅಂತಾರ್ರಿ, ಬರ್ತೀನಲ್ಲ ಅಂದ. ಪುಕ್ಸಟ್ಟೆ ಸಿಗ್ತದತ್ತ. ಆಯ್ತಪ್ಪ ಬಾ ಅಂದರು. ಆಯ್ತು, ಬೆನ್ನು ಹತ್ತದ. ಕುದುರೆ ಮ್ಯಾಗ ಇವರು ಮುಂದೆ ಹೋಗವರು, ಇವ ಹಿಂದಿಂದ ಬರವ. ಗುರುಗಳು ಬಗಲಿಗೆ ಒಂದು ಜೋಳಿಗ್ಯಾಗ ಒಂದು 5 ಬಂಗಾರದ ನಾಣ್ಯ ಇದ್ದು. ಗುರುಗಳು ಕುದುರೆ ಮ್ಯಾಗ ಕುಂತು ಮುಂದೆ ಹೋಗಾಗ ಹೇಳಿದ್ರು ನೋಡಿ ಶಿಷ್ಯಾಗ, ಹೊಸ ಶಿಷ್ಯ, ನೋಡಪ್ಪ ನಾನು ಮುಂದೆ ಹೋಗ್ತಿರ್ತೀನಿ, ಅಕಸ್ಮಾತ್ ಏನಾರೇ ಬಿದ್ದು ಅಂದ್ರೆ ನೋಡ್ಕೋತ ಬಾರಪ್ಪ, ನೀ ಹಿಂದೆ ಬರ್ತಿರ್ತೀವಿ. ಆಯ್ತು ರೀ ಗುರುಗಳಂದ. ಆಯ್ತು, ಇವ ಮುಂದೆ ಹೋದ. ಗುರು
ಕುದುರೆ ಮ್ಯಾಗ ಹೋಗೋದಕ್ಕೆ ಇವ ಬರೋದಕ್ಕೆ ಮತ್ತು ಒಂದಿಟ್ಟು ತಡ ಆಗೋದಲ್ಲ, ಹಿಂದೆ ಬರಾವಿವ ಮುಂದೆ ಒಂದಿಟ್ಟು ಒಂದು ಹಳ್ಳ ದಾಟಿ ದೂರ ಹೋಗಿ ಒಂದು ಗಿಡದ ನೆಳ್ಳು ನೋಡಿ ಗುರುಗಳು ಕುದುರೆ ತರಬಿದ್ರು. ಗಿಡದ ನೆಳ್ಳಿಗೆ ಕುಂತು ಜೋಳಿಯ ಕೈ ಹಾಕಿ ನೋಡ್ತಾರ, 3 ಇದ್ದು ಅವು 2 ಬಿದ್ದಿದ್ದು. ಅಲ್ಲ ಇವನ ಎಲ್ಲಿ ಬಿದ್ದು ಅನ, ಹೆಂಗೋ ಶಿಷ್ಯ ಬರ್ತಾನ ಹೇಳಿ ತರ್ತಾನಳ. ಆಯ್ತಮ್ಮ ಬಂದು ಕೂಡಲೇ ಕೇಳಿದ್ರು, ಏನಪ್ಪ ಶಿಷ್ಯೋತ್ತಮ, ಬಂಗಾರದ ನಾಣ್ಯ 2 ಬಿದ್ದಾವು ಮತ್ತು ನೋಡ್ದೇನು? ನೋಡಿದ್ನಲ್ರಿ ಗುರುಗಳು. ಎಲ್ಲಿ? ಅಲ್ಲಿ ಹಳ್ಳ ದಾಟಿದ್ರಿ ಅಲ್ಲ, ಹಳ್ಳ ದಾಟೋದ್ರೊಳಗೆ 2 ಬಿದ್ದು ರೀ, ನೋಡಿದೆ. ಮತ್ತು ನಾ ತಂದಿಲ್ರಿ ಅಂದವ. ಯಾಕೋ ನೀವೇನು ಹೇಳಿರಿ? ಏನಾರೇ ಬಿದ್ದರು ನೋಡ್ಕೋತ ಬಾ ಅಂದಿರಿ, ತೊಗೊಂಡು ಬಾ ಅಂದಿರೇನ ನೀವು? ನಾನು ನೋಡ್ಕೋತ ಬಂದೀನಿ. ಅವಾಗ ಗುರುಗಳಂದ್ರು ಹಣಿ ಬಡ್ಕೊಂಡು, ತಮ್ಮ ನೋಡ್ಕೋತ ಬಾರು ಅಂದ್ರು ತೊಗೊಂಡು ಬರಬೇಕು. ಹೌದ್ರಿ, ಆಯ್ತು ರೀ ಪರ ಅಂದ. ಮತ್ತು ಗುರುಗಳು ಕುದುರೆ ಮೇಲೆ ಕೂತ್ರು, ಮುಂದೆ ಹೋದರು. ಮತ್ತು ಕೆಲವೊಂದು ದೂರ ಹೋಗೋಣ ನೆರಳು ನೋಡಿ ಮತ್ತೆ ಕುದುರೆ ತರಬಿದ್ರು, ಕುಂತರು. ಹಿಂಗೆ ಹೊಳೆ ನೋಡಿದ್ರು, ಹಿಂದೆ ಶಿಷ್ಯ ಬರ್ತಿದ್ದ, ಹಿಂಗೆ ಉಡಿ ಹಾಕ್ಕೊಂಡಿದ್ದ, ಉಡಿ ಕಟ್ಕೊಂಡಿದ್ದ. ಹಿಂಗೆ ಗುರುಗಳು ಮತ್ತೆ ಜೋಳಿಗೆ ಕೈ ಹಾಕಿ ನೋಡಿದ್ರು, 3 ಬಂಗಾರ ನಾಣ್ಯ ಇದ್ದು ಬಿದ್ದಿದ್ದಿಲ್ಲ. ಏನಾರೇ ತಂದ ಇವ ಅಂದ. ಆಯ್ತು ಸಮೀಪ ಬರೋಣ ತಮ್ಮ, ಮತ್ತು ನಾನು ಏನೂ ಕಳೆದಿಲ್ಲ, ಏನೂ ಇಲ್ಲ, ಏನು ತೊಗೊಂಡು ಬಂದೇವು ಅಂದರು. ಗುರುಗಳ ನೀವೇನು ಹೇಳಿರಿ? ಏನಾರೇ ಬಿದ್ದರು ನೋಡ್ಕೋತ ಬರ್ಬೇಕಂದ್ರೆ ತರಬೇಕಂತ ಹೇಳಿರಿಲ್ಲ? ಹ್ಞೂ ಹೇಳಿನಿ. ಕುದುರೆ ಲದ್ದಿ ಹಾಕ್ತ್ರಿ ಬಳ್ಕೊಂಡು ಬಂದೀನಿ ಅನ್ನತ್ತಾವ. ಮತ್ತು ಇಂಥ ಶಿಷ್ಯರು ಸಿಕ್ಕರ ಗುರುವಿನ ಪಜಿತಿ ಏನಾದಿತ್ತು? ನಾವೆಲ್ಲರೂ ಅಂಥವ್ರಿ, ಅಂತ ಲದ್ದಿ ಬೆಳೆಯವ್ರ ನಾವು. ಶರೀಫನಂಥ ಶಿಷ್ಯರಾಗಲಿ, ಸಿದ್ಧ ಬಾಲಕನಂಥ ಶಿಷ್ಯರಾಗಲಿ ಸಿಗಬೇಕಾದ್ರೆ ಭಾಳ ವಿರಳದು. ಸಿದ್ಧ ಗುರುಗಳನ್ನು ಹುಡುಕಬೇಕು. ಹಂಬಲು ನೋಡ್ರಿ, ಅವನ ಹಂಬಲು. ನಾನು ಗುರುಗಳನ್ನು ಹುಡುಕಬೇಕು. ಸೋಮ ಭೀಮರನ್ನು ಕಳಿಸದ ಮನೆಗೆ ಅವರನ್ನು ಕಳಿಸಿ ಮುಂದೆ ಗುರುಗಳನ್ನು ಹುಡುಕೊಂಡು ಹೊಂಟ. ಇಲ್ಲಿ ಮನೆಯೊಳಗೆ ದೇವಮಲ್ಲಮ್ಮ ಗುರು ಶಾಂತಪ್ಪ ನೆನಪು ತೆಗೆದು ಅಳುತ್ತಾರೆ. ಸಿದ್ಧ ಮಾಡಿರುವಂಥ ಲೀಲೆಗಳನ್ನು ಮೆಲಕ ಹಾಕ್ತಾರೆ. ದೇವದತ್ತನನ್ನು ಮುಳುಗಿಸಿದ್ದು, ಎಮ್ಮೆಯನ್ನು ಕೊಂದಿದ್ದು ಇತ್ಯಾದಿ ವಿಚಾರಗಳನ್ನು ಮೆಲುಕು ಹಾಕೋದ್ರೊಳಗೆ ಗುರುಶಾಂತಪ್ಪನಿಗೆ ಭಾಳ ಅಳು ಬರ್ತದೆ, ಭಾಳ ಅಳುತ್ತಾನೆ. ಅಳು ಸಂದರ್ಭದೊಳಗೆ ದೇವಮಲ್ಲಮ್ಮನೇ ಸಂತೈಸ್ತಾಳೆ. ಇರಲಿ ಬಿಡ್ರಿ, ಎಷ್ಟು ದಿನಾರೇ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಕೊರಗೋದು. ಜಗತ್ತಿನ ಮಗ ಆಗಿ ಹೋಗ್ಯಾನ ನನ್ನ ಮಗ, ಇರಲಿ ಬಿಡ್ರಿ ಏನು ಮಾಡೋದು ಅಂತ ಸಂತೈಸುವಾಗ ಅದಲ್ಲ ಮಲ್ಲಮ್ಮ, ಅದಲ್ಲ. ಯಾತಕ್ಕಾಗಿ ದುಃಖ ಆಗ್ಲಾಗತ್ತದಂದ್ರೆ ನನ್ನ ಮಗನಲ್ಲಿ ಇಂಥ ವಿದ್ಯೆ ಹೇಗೆ ಬಂತು ಅಂತ ಆನಂದದ ಕಣ್ಣೀರು ಮಲ್ಲಮ್ಮ. ಎಂಥ ವಿದ್ಯೆ ನನ್ನ ಮಗನಿಗೆ. ಆವಾಗ ಏನ್ರಿ ಅಂತ ಕೇಳಿದಾಗ ಒಂದು ಘಟನೆಯನ್ನು ನೆನಪು ಮಾಡಿ ಹೆಂಡತಿಗೆ ಹೇಳುತ್ತಾನೆ. 6 ವರ್ಷದ ಮಗು ಆಗಿದ್ದಾಗ ಸಿದ್ಧ ಬಾಲಕನನ್ನು ಶಾಲೆಗೆ ಕಳುಹಿಸಬೇಕು ಅಂತ ತಿಳ್ಕೊಂಡು ಅವನ ಕೈ ಹಿಡಿದು ಶಾಲೆಗೆ ಕರ್ಕೊಂಡು ಬಂದಿರ್ತಾನೆ ಗುರುಶಾಂತಪ್ಪ. ಶಾಲೆಗೆ ಬಂದಾಗ ಮಾಸ್ತರ ಮೇಷ್ಟ್ರಂದರು ಎದ್ದು ನಿಂತು ನಮಸ್ಕಾರ ಮಾಡಿದರು. ಅಷ್ಟು ಗೌರವ ಕೊಡ್ತಿದ್ರು ಗುರುಶಾಂತಪ್ಪನಿಗೆ. ಗೌರವ ಕೊಟ್ಟು ಬರ್ರಿಪ್ಪ, ಇವ ನನ್ನ ಮಗರಿಪ್ಪ, ಸಿದ್ಧಾಂತ ಹೆಸರಿಟ್ಟೇವೆ, ಮತ್ತು ಇವಾಗ ವಿದ್ಯಾಭ್ಯಾಸ ಕಲಿಸಿಕೊಡ್ರಿ. ಆಯ್ತು ರೀ, ಯಾಕೊಲ್ದು ನೀವು ನಿಶ್ಚಿಂತೆಯಿಂದ ಹೋಗ್ರಿಂದ ಗುರುಗಳು ಪಾಠ ಹೇಳಿಕೊಡ್ಲಾಕತ್ರು ಸಿದ್ಧನಿಗೆ. ಅವಾಗೆಲ್ಲ ಉಸುಕಿನ ಪ್ರದೇಶ, ಉಸುಕು ಹಾಕಿ ಉಸುಕಿನ ಮೇಲೆ ಬಟ್ಲೆ ಬರೀದ್ರಿ. ಅವಾಗ ಸಿದ್ಧ ಅವ ಹುಟ್ಟಿದ ಆ ಸಂದರ್ಭದೊಳಗೆ ಉಸುಕಿನ ಮೇಲೆ ಬರೆಯೋದಕ್ಕೆ ಹೇಳ್ತಿದ್ರಂತ ಶಿಕ್ಷಕರು. ಮತ್ತು ಅದನ್ನು ತಪ್ಪಾಯ್ತಿಲ್ಲೋ ಅಳಕಿಸೋದು, ಮತ್ತು ಬಟ್ಲೆ ಅಲ್ಲೇ ಅಕ್ಷರ ಬರೆಯೋದು. ಎಲ್ಲ ಹುಡುಗರು ಕುಂತಿದ್ದು, ಎಲ್ಲ ಹುಡುಗರು ಮುಂದೆ ಉಸುಕ, ಅವರು ಎಲ್ಲ ಉಸುಕಿನ ಮೇಲೆ ಓಂ ಅಂತ ಬರೆದಿದ್ರು. ಇವರು ಪಳದ ಮೇಲೆ ಓಂ ಅಂತ ಬರೆದಿದ್ರು. ಆವಾಗ ಬಿಳಿ ಪಳ ಇದ್ಲಿಲೇ ಬರೀದು. ಅವಾಗ ಓಂ ಅಂತ ಬರೆದಿದ್ರು. ಎಲ್ಲರೂ ಬರೀರಿಪ್ಪ, ಇದನ್ನು ಓಂ ಅಂತ ಬರೀರಿ ಅಂದರು. ಇವ ಸಿದ್ಧ ಗಪ್ಪ ಕೂತ, ಬರೀಲೇ ಇಲ್ಲ.
ಹಿಂಗೆ ನೋಡಿದ್ರು, ಏಯ್ ನೀ ಯಾಕೆ ಕೂತಿ ಓದಿಸಿದ್ದ, ಎಲ್ಲರೂ ಬರೀಲಾಗತ್ತಾರಿಲ್ಲ, ಬರೀಯಪ್ಪ ಓಂ ಅಂತ ಬರೆಯೋ. ಗುರುಗಳ ಓಂ ಅಂದ್ರೆ ಏನು ಅಂದ. ಓಂ ಅಂದ್ರೆ ಏನು? ಏ ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಆಗ್ಯದೋ ಬರೀ ಓ ಅಂದ್ರು. ಗುರುಗಳ ನೀವು ವ್ಯಾಕರಣ ಹೇಳಾಗತ್ತೀರಿ, ನನಗೆ ವ್ಯಾಕರಣ ಬ್ಯಾಡ ಅಂತ. ನನಗೆ ವ್ಯಾಕರಣ ಬೇಡ, ಅದರ ಅರ್ಥ ಬೇಕು, ಅದರ ಅರ್ಥ ಬೇಕು. ಏನು ವಿಚಿತ್ರ ಗಂಟು ಬಿದ್ದೋ ಮರ, ನಿನಗ ಬರ್ತಿತ್ತಂದ್ರೆ ನೀನೇ ಹೇಳಂದು. ಅವಾಗ ಹೇಳಿದ್ ನೋಡ್ರಿ, ಅಕಾರ ಉಕಾರ ಮಕಾರ ಇವು ಬೀಜಾಕ್ಷರ. ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆ. ನಾದ ಬಿಂದು ಕಳೆ ಕೂಡಿ ಓಂಕಾರ ಆಯಿತು. ಅಕಾರಕ್ಕೆ ಉಕಾರ ಸೇರಲು ಓ ಆಯಿತು, ಓಕಾರಕ್ಕೆ ಮ ಕೂಡಲು ಓಂ ಆಯಿತು. ಇಂತಿ ಓಂಕಾರ ಸ್ವರೂಪವೇ ಬ್ರಹ್ಮನಾದ್ದರಿಂದ ಬ್ರಹ್ಮಾಂಡದ ಒಡೆಯ ಓಂಕಾರವೇ ಆಯಿತು. ಈ ಓಂಕಾರದಿಂದ ವಾಮದೇವ, ಸದ್ಯೋಜಾತ, ಅಘೋರ, ತತ್ಪುರುಷ, ಈಶಾನ್ಯ ಎಂಬ ಪಂಚಮುಖಗಳು ಉತ್ಪತ್ತಿಯಾದವು. ಈ ಪಂಚಮುಖಗಳಿಂದ ನಕಾರ, ಮಕಾರ, ಶಿಖಾರ, ವಕಾರ, ಯಕಾರ ಎಂಬ ಅಕ್ಷರಗಳು ಹುಟ್ಟಿ ಓಂ ಅಕ್ಷರಕ್ಕೆ ಕೂಡಲು ಓಂ ನಮಃ ಶಿವಾಯ ಆಯಿತು ಅಂತ ಹೇಳಿದ ಚಿತ್ತ. ಓಂ ನಮಃ ಶಿವಾಯ ಆಯಿತು. ಇದನ್ನು ಹೇಳುತ್ತಿದ್ದ ಮಗ ಹೆಂಗೆ ಕಲಿತಾನ ಇವತ್ತ ಬಿಟ್ಟಿನಿ, ಅದಾನೋ ಇಲ್ಲೋ ನೋಡ್ಬೇಕಂತ ಗುರುಶಾಂತಪ್ಪ ಬಂದಿದ್ದ. ಮರಿಯೊಳಗೆ ನಿಂತುಕೊಂಡು ಇದನ್ನು ಕೇಳಿದ್ದ. ಯಾವಾಗ ಸಿದ್ಧ ಇದನ್ನೇ ಹೇಳದ, ಮೇಷ್ಟ್ರ ಪಟ್ಟನೆ ಎದ್ದು ನಿಂತರು, ಕೈ ಮುಗಿದ್ರು, ತಲೆ ಬಾಗಿಸಿದ್ರು. ಸಿದ್ಧ, ನಿನ್ನಂಥವನಿಗೆ ಸರಸ್ವತಿನೇ ನಿನ್ನೊಳಗೆ ಅಡಕ ಆಗಿರುವಾಗ ನಿನ್ನಂಥವನಿಗೆ ನಾ ವಿದ್ಯೆ ಹೇಳು ಸಾಮರ್ಥ್ಯ ಹೆಂಗೆ ಬರ್ತದಪ್ಪ ನನಗೆ? ಆ ಸಾಮರ್ಥ್ಯ ನನಗಿಲ್ಲಪ್ಪ. ಇನ್ನು ನೀನ ನನಗೆ ವಿದ್ಯೆ ಕೊಡು, ಖರೆ ನಿನಗೆ ವಿದ್ಯೆ ಕೊಡುವಂಥ ದೊಡ್ಡವ ನಾನಲ್ಲ ಅಂಥೇಳಿ ಶರಣಾಗತಿ ಆದಾಗ ಆವಾಗ ಗುರುಶಾಂತಪ್ಪ ಸಮೀಪಕ್ಕೆ ಬಂದ. ಸಿದ್ಧ ಬಾಲಕ ವಿನಯದಿಂದ ತಲೆ ಬಗ್ಗಿಸಿ ತೆಳಗೆ ಕುಂತ. ಇದನ್ನು ನೋಡಿ ಆನಂದಪಟ್ಟಿದ್ದ. ಗುರುಗಳೇ ನನ್ನ ಮಗನಿಗೆ ನಿನಗೆ ಹೇಳು ವಿದ್ಯೆ ನಾನು ದೊಡ್ಡವ ಅಲ್ಲಪ್ಪ ಅನ್ನೋ ಮಾತನ್ನು ಕೇಳಿದಂಥ ಗುರುಶಾಂತಪ್ಪನಿಗೆ ಹರುಷ ಆಗಿತ್ತು. ಆ ಸಂದರ್ಭ ನೆನೆಸಿಕೊಂಡು ದೇವ ಮಲ್ಲಮ್ಮಳಿಗೆ ಹೇಳುತ್ತಾನೆ, ಅದನ್ನು ನೆನೆಸಿಕೊಂಡು ಹೇಳುತ್ತಾನೆ. ಹೀಗೆ ಸಿದ್ಧ ಬಾಲಕನ ಲೀಲೆಗಳು. ಮುಂದೆ ಪ್ರಯಾಣ ಬೆಳೆಸದ, ಎಲ್ಲಿಗೆ? ಶ್ರೀಶೈಲಕ್ಕೆ ಹೋದ. ಗುರುಗಳನ್ನು ಹುಡುಕೊಂಡು ಎಲ್ಲಿ ಸಿಗುತ್ತಾನ ಗುರುಗಳನ್ನು ನಾನು ಹುಡುಕಬೇಕು. ಶ್ರೀಶೈಲಕ್ಕೆ ಹೋದ. ಶ್ರೀಶೈಲದ ಸನ್ನಿಧಿಯವರಿಗೆ ಭೇಟಿಯಾದ. ಜಗದ್ಗುರುಗಳಿಗೆ ಎಷ್ಟು ವಯಸ್ಸು ಅವನಿಗೆ? 13 ವಯಸ್ಸಿನೊಳಗೆ ಶ್ರೀಶೈಲ ಜಗದ್ಗುರುಗಳಿಗೆ ಭೇಟಿಯಾದ. ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಕುಂತ. ತನ್ನ ಪರಿಚಯ ಮಾಡಿಕೊಂಡ, ತನ್ನ ಅಪೇಕ್ಷೆ ಹೇಳಿಕೊಂಡ. ನನಗೊಬ್ಬರು ಗುರುಗಳು ಬೇಕಾಗ್ಯಾರ್ರಿ, ನನಗೆ ಇಂಥದ್ದೊಂದು ಸಂಶಯ ಅದ, ಇದನ್ನು ನಿವಾರಣೆ ಮಾಡುವಂಥ ಸದ್ಗುರು ಬೇಕು ನನಗೆ. ಆವಾಗ ಶ್ರೀಶೈಲ ಗುರುಗಳಂದರು, ಸಣ್ಣ ಬಾಲಕ ಇದ್ದರೂ ಕೂಡ ನೀನು ಮಹಾತ್ಮ ಅಂತ ಕಾಣ್ತದಪ್ಪ. ಸದ್ಯದೊಳಗೆ ನಿನಗೆ ಗುರು ದರ್ಶನ, ಮತ್ತು ಅವರು ತಪಸ್ವಿಗಳು, ಜಗದ್ಗುರುಗಳು. ಸದ್ಯದೊಳಗೆ ನಿನಗೆ ಆದಷ್ಟು ಬೇಗನೆ ನಿನಗೆ ಗುರುವಿನ ದರ್ಶನ ಆಗ್ತದಪ್ಪ. ನೀನು ಆ ಗುರುವಿಗೆ ನಿನ್ನ ಸಮಸ್ಯೆಯನ್ನು ಕೇಳಿ ಉತ್ತರವನ್ನು ಕಂಡುಕೋಪ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅಲ್ಲಿಂದ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾ ಮುಂದೆ ಗುರುಗಳನ್ನು ಹುಡುಕಿಕೊಂಡು ಲಿಂಗಸೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಪುಣ್ಯಾತ್ಮರೇ. ಗುರುಗಳನ್ನು ಹುಡುಕೊಂಡು ಪ್ರಯಾಣವನ್ನು ಬೆಳೆಸಿದರು. ಎಷ್ಟು ತಿರುಗಿದ್ರು ಅಂದ್ರೆ ಜೀವನಾನೇ ಸಾಕಪ್ಪ ಅನ್ನುವಂಗೆ. ಎಷ್ಟು ತಿರುಗಿದ್ರು ಇನ್ನು ಗುರು ಸಿಗಲಾಕಿಲ್ಲ, ಸಾಕು ನನಗೆ ಸಾಕು, ಇನ್ನು ಗುರುವಿನ ಹುಡುಕೋದು ಆಗೋದಿಲ್ಲ. ಅಷ್ಟು ಅಂದ್ರೆ ಅಷ್ಟು ಅವರಿಗೆ ಕಷ್ಟ ಬಂದಿತ್ತು ತಿರುಗಿ. ಅಂಥದ್ರೊಳಗೆ
ಲಿಂಗಸೂರ್ಯರು ಸಮೀಪ ಬಂದರು, ಬೆಟ್ಟದ ಮೇಲೆ ನಿಂತರು. ಮಧ್ಯಾಹ್ನದ ಬಿಸಿಲು. ಗುರು ಇನ್ನೂ ಸಿಗೋಲ್ಲ. ನಾನೇನು ಪಾಪ ಮಾಡಿರಬಹುದು, ಯಾವ ಪಾಪಕ್ಕಾಗಿ ಗುರು ನನಗಿನ ಸಿಗೋಲ್ಲ ಅಂತ ತಿಳ್ಕೊಂಡು, ಗುರು ಯಾಕೆ ಸಿಗಲಿಲ್ಲ ಪರಮಾತ್ಮ, ಹೇ ಭಗವಂತ, ಗುರುಗಳನ್ನು ನೀನು ಇವತ್ತು ದರ್ಶನ ಮಾಡಿಸದಿ ಸರಿ, ಇಲ್ಲ ಅಂದ್ರೆ ನನಗೆ ಈ ದೇಹನೇ ಬೇಡ, ಈ ದೇಹನೇ ಬೇಡ, ದೇಹವನ್ನು ತ್ಯಾಗ ಮಾಡ್ತೀನಿ, ನನಗಿದು ಸಾಕು ಅಂತ ತಿಳ್ಕೊಂಡ. ಮಧ್ಯಾಹ್ನದ ಬಿಸಿಲಾಗಿತ್ತು, ಪ್ರಸಾದ ಇರಲಿಲ್ಲ. ಇಷ್ಟನ್ನೋದ್ರೊಳಗೆ ಕಣ್ಣಿಗೆ ಚಕ್ರ ಬಿತ್ತು. ಕಣ್ಣಿಗೆ ಚಕ್ರ ಬಂದು ಭೂಮಿಗೆ ಬಿದ್ದು ಮೂರ್ಛೆ ಹೋಗಿಬಿಟ್ಟ. ಯಾವಾಗ ಮೂರ್ಛೆ ಹೋದ, ನಿದ್ರಾವಸ್ಥೆಗೆ ಹೋದಂಗದು. ಸ್ವಪ್ನ ಬಿತ್ತು. ಸ್ವಪ್ನದೊಳಗೆ ಒಬ್ಬ ಸಾಧು ಬಂದ. ಅಲ್ಲೇ ಬಂದು ಸಿದ್ಧನನ್ನು ಎಬ್ಬಿಸಿ ಕೂಡಿಸಿದ. ಅವನು ಎಬ್ಬಿಸಿ ಕೂಡಿಸಿ ಹೇಳ್ತಾನಮ್ಮ, ಯಪ್ಪ ನಿನ್ನ ಗುರು ಇಲ್ಲೇ ಅದಾನೋ, ಗುಡ್ಡ ಇಳಿದ್ರೆ ಸಾಕು ನಿನ್ನ ಗುರು ಅದಾನ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಈ ಬೆಟ್ಟದಿಂದ ಇಳಿದ ಮುಂದೆ ಹೋದ್ರೆ ನಿನಗೆ ಗುರು ದರ್ಶನ ಆಗ್ತದಪ್ಪ, ನೀನೇನು ಚಿಂತೆ ಮಾಡಬೇಡ, ನಿನಗೆ ಆ ಗುರು ಕಲ್ಯಾಣವನ್ನು ಮಾಡ್ತಾನ ಅಂತಂದ. ಕನಸು ಎಚ್ಚರಾಗಿಬಿಡ್ತು. ಎದ್ದು ಕೊಡುತ್ತಾನ, ಬೆವತಿದ್ದ. ಆಮೇಲೆ ಅನ್ಕೊಂಡ ಮನಸ್ಸಿನೊಳಗೆ, ಆಯಿತು ಗುರು ದರ್ಶನ ಆಗ್ತದಂತೇಳ್ಯಾನ, ನೋಡೋಣ ಈ ಬೆಟ್ಟ ಇಳಿದು ಹೋಗೋಣ. ಬೆಟ್ಟ ಇಳಿದು ಹೋದೆ ಅಂದ್ರೆ ಗುರುತಾಗ್ತದಂತ ತಿಳ್ಕೊಂಡು ಆ ಬೆಟ್ಟದಿಂದ ಕೆಳಗಿಳಿದು ಬರುತ್ತಾನೆ. ಕೆಳಗಿಳಿದು ಬರುವುದರೊಳಗೆ ಅಲ್ಲಿ ಏನು ಅದ್ಭುತ ಊರ. ಲಿಂಗಸೂರು ತಾಲೂಕದೊಳಗೆ ತಿಂತಣಿ ಕಡೆ ಬರುವಾಗ ಅಮರೇಶ್ವರ ಕ್ಷೇತ್ರ ಅಂತ ಬರ್ತದೆ. ಆ ಅಮರೇಶ್ವರ ಕ್ಷೇತ್ರಕ್ಕೆ ಹೋಗಲ್ಲಿ ಗುಡುಗುಂಟಿ ಅಂತದ ನಡು. ಆ ಗುಡುಗುಂಟಿಯೊಳಗೆ ಗಜದಂಡ ಸ್ವಾಮಿಗಳು ಅಂತ ಹಿರೇಮಠದ ಪಟ್ಟದ ದೇವರು. ಆ ಗಜದಂಡ ಸ್ವಾಮಿಗಳು ಏನು ಮಾಡ್ತಿದ್ರು, ತಮ್ಮ ಮಠದೊಳಗೆ ವಟುಗಳಿಗೆ ವೇದ ಉಪನಿಷತ್ತುಗಳನ್ನು ಹೇಳಿಕೊಡುತ್ತಿದ್ರು. ಪಾಠ ನಡೆದಿತ್ತು ಒಳಗೆ. ಎಲ್ಲ ಹುಡುಗರು, ಒಂದು 50-60 ಹುಡುಗರು, ಅವರೆಲ್ಲರಿಗೂ ಪಾಠ. ಆಕಳಿಸ್ಲಾಕತ್ತೀರೇನೋ, ನಿದ್ದೆ ಬಂತಾನೆ ಬಂತು. ಯಾರ್ಯಾರು ಒಬ್ಬೊಬ್ಬರಿಗೆ ಬರ್ತಾವ್ರಿ. ಆನಂದ ಕೇಳೋ ಹೊತ್ತಿನೊಳಗೆ ನಿದ್ದೆ ಬರ್ತದೆ. ಹಂಗಾಗ್ತಿರ್ತದೆ. ಒಂದಿಬ್ಬರು ಗೆಳೆಯರಿದ್ರಂತ್ರಿ. ಇಬ್ಬರು ಗೆಳೆಯರಿದ್ದರು. ಅವರು ಸಂಚಾರ ಮಾಡ್ಕೊತ ಹೋಗಿದ್ರು. ಯಾರೇ ಸಾವುಕಾರನ ತೋಟದಾಗ ಕೆಲಸಕ್ಕೆ ಹಚ್ಚಿದ್ರೆ ಕೆಲಸಕ್ಕೆ ಇರ್ಬೇಕಂತ ಇವ್ರು ಹೋಗಿದ್ರಿ. ಅವರು ಒಬ್ಬರು ಸಾವುಕಾರ ಮನೆಗೆ ಹೋದರು. ಹೋಗೋಣ ಸಾವುಕಾರ ಅಂದ್ರು. ಏನ್ರೋ ಅಂದವ. ನಾವು ಹೆಂಗ್ರಿ ಪರಸ್ಥಳದವ್ರು ಬಂದೇವಿ, ನಮಗೊಂದಿಟ್ಟು ಕೆಲಸ ಹಚ್ಚ್ರಿಪ್ಪ, ಬಡತನದ. ಹೇಳಿದ ಕೆಲಸ ಮಾಡ್ತೀರೇನ? ಮಾಡ್ತೇವಲ್ರಿಪ್ಪ. ಆಯ್ತು, ಯಾಕೆ ಹೋದಪ್ಪ, ಮತ್ತು ಹೇಳಿದ ಕೆಲಸ ಮಾಡ್ತೀನಿ ಅಂದ್ರೆ ಭಾಳ ಚಲೋ ಆಯ್ತು. ಇವತ್ತೊಂದು ದಿನ ನೋಡ್ತೀನಿ ನಿಮ್ಮನ್ನು. ಹೇಳಿದ ಕೆಲಸ ಚಲೋ ಮಾಡಿದ್ರಿ, ನಿಮ್ಮನ್ನು ಕಾಯಂ ನಮ್ಮ ಮನೆಯೊಳಗೆ ಜೀತಾನೇ ಇಟ್ಕೋತೀನಿ ಅಂದ. ಭಾಳ ಚಲೋ ಆಯ್ತು ಅಂದ್ರು ಇವರು. ಅಂದ ಕೂಡಲೇ ಇವ್ರಿಗೆ ಏನಂದ್ರು, ಕೆಲಸ ಏನ್ರಿ, ಮೊದಲು ಊಟ ಮಾಡಿರಿ ಅಂದ. ಊಟ ಮಾಡಿಸದ ಆಳುಗಳಿಗೆ ಇವರಿಗೆ ಊಟ ಮಾಡಿಸಿ ಬಾಳೆ ತೋಟ ಇತ್ತ ಒಂದು. ಬಾಳೆ ತೋಟ ಊರು ಮುಂದೆ. ಆ ಬಾಳೆ ತೋಟಕ್ಕೆ ಕರ್ಕೊಂಡು ಹೋಗಿ, ನೋಡ್ರಿಪ್ಪ ಇದೆಲ್ಲ ಬಾಳೆ ತೋಟ ಏನದಲ್ಲ, ಇದನ್ನು ಸ್ವಚ್ಛ ಮಾಡಿರಿಪ್ಪ. ಬಾಳೆ ತೋಟ ಏನದ ಸ್ವಚ್ಛ ಮಾಡಿರಿ ಅಂತಂದ. ನಾವು ಒಂದಿಟ್ಟು ಊರಿಗೆ ಹೋಗಿ ಬರ್ಬೇಕಾಗ್ಯದ, ನಾಳೆಗೆ ಬರ್ತೀನಿ, ಬರೋದ್ರೊಳಗೆ ಇದನ್ನು ಸ್ವಚ್ಛ ಮಾಡಿಡ್ರಿ. ಆಯ್ತು ರೀ ಅಂದ. ಆಯ್ತು ರೀ ಅಂದಕ್ಕೆ ಬಡ ಬಡ ಇವ್ರೇನು ಮಾಡಿದ್ರು, ಸಾವುಕಾರ ಕಡೆ ಹೋದ, ಇವ್ರ ಕೆಲಸ ಚಾಲೂ ಮಾಡಿದ್ರು. ಬಾಳಿವನ ಏನದಲ್ಲ ಎಲ್ಲ ಸ್ವಚ್ಛ ಮಾಡಿದ್ರು. ಎಲ್ಲ ಮರುದಿನ ಸಾವುಕಾರ ಬಂದು ನೋಡ್ತಾನ, ಎಲ್ಲ ಬಣ. ಬಾಳಿವನ ಸ್ವಚ್ಛ ಮಾಡಂದ್ರೆ ಕಸ ಸ್ವಚ್ಛ ಮಾಡಿದ್ದಿಲ್ಲ ಇವರು. ಬಾಳಿ ಗಿಡನೇ ಕಡೋದು ದಂಡಿಗೆ ಹೋಗೋದಿದ್ರೆ. ಮತ್ತಿಂಥ ಶಾಣೆರಿದ್ರೆ ಕೆಲಸಕ್ಕೆ ಯಾರು ಹಚ್ತಾರ? ಸುಮ್ಮನೆ ತಮಾಷೆಗೆ ಅಂತ ಹೇಳ್ತಾ, ತಮಾಷೆ ಇದ್ದರೂ ಕೂಡ ಇದರೊಳಗೆ ನೀತಿ ಅದ. ಏನು ಅಂದ್ರೆ ಮಾತಿನ ಅರ್ಥ ತಿಳ್ಕೊಂಡು ಕೆಲಸ ಮಾಡಬೇಕು. ಮಾತಿನ ಅರ್ಥ ತಿಳ್ಕೋಬೇಕು.
ಇಲ್ಲಿ ಗುಡುಗುಂಟಿಯೊಳಗೆ ಏನಾಗಿತ್ತು, ಗಜದಂಡ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳಿಕೊಡ್ತಿದ್ರು. ಸಿದ್ಧ ಬಂದು ತಲಬಾಗಲದ ಹೊರಗೆ ನಿಂತ. ಗುರುಗಳ ಅಪ್ಪಣೆ ತಗೊಂಡ ಒಳಗೆ ಬರ್ಬೇಕಂತ ಹೇಳಿ ತಲಬಾಗಲದ ಹೊರಗೆ ನಿಂತಿದ್ದ. ಪಾಠ ಹೇಳೋದು ಮುಗೀತು. ಗಜದಂಡ ಸ್ವಾಮಿಗಳು ಅಲ್ಲಿಂದ ಹೊರಗೆ ಬಂದರು. ಯಾವಾಗ ತಲಬಾಗಲ ದಾಟಿ ಗಜದಂಡ ಸ್ವಾಮಿಗಳು ಹೊರಗೆ ಬಂದರೋ ಸಿದ್ಧ ಓಡೋಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಹೇಳುತ್ತಿದ್ದ. ಗಜದಂಡ ಸ್ವಾಮಿಗಳು ಬಲಗಾಲಿಂದ ಅವನಿಗೆ ಎದಿಗೆ ಒದ್ದು ಬಿಟ್ರು. ಯಾರಿಗೆ? ಸಿದ್ಧನಿಗೆ. ನಾವಾಗಿದ್ದರೆ ಏನಂತಿದ್ದೇವೆ? ನಮಗೆ ಒಬ್ಬ ಗುರು ಒದ್ದ ಅಂತ ಇಟ್ಟುಕೋರಿ. ಒದ್ರೆ ಏನಂತಿದ್ದೇವೆ? ಸ್ವಾಮಿ ನಾಯಿಮ ಸ್ವಾಮಿ ಅಂತ ನಮಸ್ಕಾರ ಮಾಡ್ಲಕ್ಕೆ ಬಂದ್ರೆ ಒದಿತಾನಂದ್ರೆ ಇವನ ಕಾಲಿಗೆ ಏನು ಬೀಳೋದೋ, ಇವನು ಮಾಸಡಿ ನೋಡಬಾರ್ದಂತೇವೆ ನಾವು. ಆದರೆ ಸಿದ್ಧ ಅಂದ, ಕೈ ಮುಗದ, ಯಪ್ಪ ನಾನು ನಿನ್ನಿಂದ ಉದ್ಧಾರ ಆದಿ ತಂದೆ, ನಿನ್ನ ಪಾದ ಸ್ಪರ್ಶದಿಂದ ನನ್ನ ಜನ್ಮ ಪಾವನ ಆಯಿತು ಅಂದ ಸಿದ್ಧ. ಆದರೂ ಕೂಡ ಅವನ ಮ್ಯಾಗ ಕರುಣೆ ತೋರಲಿಲ್ಲ ಗುರುಗಳು. ಮುದ್ದಾಂ ಪರೀಕ್ಷೆ ಇರ್ತದೆ, ಶಿಷ್ಯನ ಪರೀಕ್ಷೆ ಮಾಡಬೇಕಾಗ್ತದೆ. ಆಮೇಲೆ ಏನಂದರೆ ಸರೇ ಕಡೆ ಅವನ ಗದರಿಸಿ ಮುಂದೆ ಹೋಗಿಬಿಟ್ರು. ಗುರುವಿನ ಆಶೀರ್ವಾದ ಆಯಿತು ಅಂತ ತಿಳ್ಕೊಂಡ ಒಳಗೆ ಬಂದ ಬಿಟ್ಟ. ಮಠದೊಳಗೆ ಬರೋದು ಕೂಡ ಗುರುಗಳದ್ದು 2 ಕುದುರೆಗಳಿದ್ದು. ಆ ಕುದುರೆ ಲದ್ದಿ ಹಾಕಿದ್ದು ಅಲ್ಲ, ಬಂದ ಆ ಲದ್ದಿಯನ್ನು ತನ್ನ ಕೈಯಿಂದ ಅದನ್ನು ಸ್ವಚ್ಛ ಬಳದ, ಬುಟ್ಟಿ ತುಂಬದ, ತಿಪ್ಪಿಗೆ ಚೆಲ್ಲಿ ಬಂದ. ಕಸಬರಿಗೆ ತಗೊಂಡ, ಕಸ ಹೊಡೆದ. ಪ್ರಾರಂಭ ಆಯಿತು ಸೇವಾ. ಗುರುವಿನ ಗುಲಾಮನಾಗುವ ತನಕ. ಅಂದ್ರೆ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾರ. ಅವರು ಸಣ್ಣದ ಹಿಡ್ಕೊಂಡು ಮಾಡ್ಕೋತ ಹೋದಾಗ ದೊಡ್ಡದಾಗ್ತದೆ. ನಾ ದೊಡ್ಡವ ಆಗ್ಬೇಕಾದ್ರೆ ಕಸಬರಿಗೆ ಮೊದಲು ಹಿಡಿದು ಕೆಲಸ ಮಾಡ್ಲಕತ್ತೆ ಅಂದ್ರೆ ವೇದಿಕೆ ಮೇಲೆ ಕುಂಡ್ರು ಯೋಗ್ಯತೆಯೂ ಬರುತ್ತದೆ. ಮತ್ತು ನಾ ಅದನ್ನು ಮಾಡಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸ್ವ ಕೈಯಿಂದ ಅದನ್ನೆಲ್ಲ ಕೆಲಸ ಮಾಡ್ಲಕತ್ತ. ಗುರುಗಳು ಮತ್ತೆ ಹೊಳ್ಳಿ ಬಂದರು. ಇವ ಕೆಲಸ ಮಾಡೋದು ನೋಡಿದ್ರು ಸುಮ್ಮೊಳಗೋದ್ರು. ನೀ ಯಾಕೆ ಬಂದೇವೋ ಅಲ್ಲಿಲ್ಲ, ಹೋಗೋ ಹೊರಗಲ್ಲಿಲ್ಲ, ಸುಮ್ಮನೆ ಕೆಲಸ ಮಾಡಿದ್ರು. ಅವರು ಸುಮ್ಮನೆ ಹೋದರು, ಇವ ಕೆಲಸ ಮಾಡ್ತಿದ್ದ. ಮತ್ತು ದಿನ ಪಾಠ ನಡೆಯೋದು. ಶಿಷ್ಯರಿಗೆ ಪಾಠ ಹೇಳುವಾಗ ಏನು ಮಾಡ್ತಿದ್ದ, ಆ ಮೂಲಿ ಕಡೆ ಅಲ್ಲಿ ಹೆಂಗೆ ಲೈಟ್ ಕಂಬದಲ್ಲ, ಹಂಗೆ ಅಷ್ಟು ದೂರ ಒಂದು ಕಲ್ಲಿತ್ತದು, ಎತ್ತರ ಕಲ್ಲು ಖರೀದು. ಆ ಕಲ್ಲು ಬಂಡಿ ಮ್ಯಾಗ ಬಂದು ಕೇಸಿ ಹಿಂಗೆ ಗೂಡುಗಾಲ ಹಾಕ್ಕೊಂಡು ಹುಚ್ಚರ್ಗತಲೆ ಕೂತು ಈ ಶಿಷ್ಯರಿಗೆ ಏನು ಪಾಠ ಹೇಳುತ್ತಿದ್ರಲ್ಲ, ಈ ಪಾಠವನ್ನು ಏಕಚಿತ್ತದಿಂದ ಅವ ಗ್ರಹಿಸ್ತಿದ್ದ ಸಿದ್ಧ. ಕಲ್ಲಿನ ಮೇಲೆ ಕುಂತ ನೋಡದವ್ರು ಅನ್ನಬೇಕು, ಹುಚ್ಚ ಅನ್ನಬೇಕು ಅವ. ಹಂಗೆ ಕುಂಡ್ರವ. ಆ ನಂತರದಲ್ಲಿ ಪ್ರತಿದಿನ ಏನು ಮಾಡವ, ಈ ಶಿಷ್ಯರೇನಿರ್ತಿದ್ರಲ್ಲ ಕಲಿಯವರು, ಆ ಶಿಷ್ಯರ ಸೇವಾ ಸಹಿತ ಮಾಡ್ಲಾಗತ್ತ. ಅವರು ಬಟ್ಟೆ ತೊಳೆಯೋದು, ಅವರು ಊಟ ಮಾಡಿ ಬಿಟ್ಟು ತಾಬಂಡಿಗಳನ್ನು ತೊಳೆಯೋದು, ತಾಬಂಡಿ ತೊಳೆಯೋದು. ನಿಮಗೊಂದು ಮಾತು ಹೇಳುತ್ತೇನೆ, ಸಿದ್ಧ ಎಂಥ ಸೇವಾ ಮಾಡಿದ ಅಂದ್ರೆ, ಅವ ಪ್ರಸಾದ ಎಂಥದ್ದು ಮಾಡ್ತಿದ್ದ ಅಂದ್ರೆ, ಶಿಷ್ಯರು ಊಟ ಮಾಡಿ ಬಿಟ್ಟಿರ್ತಿದ್ರಲ್ಲ, ಒಬ್ಬೊಬ್ಬರಿಗೆ ಹೆಚ್ಚಾಗಿ ತಾಬಂಡಿಯಾಗಿ ಬಿಡುತ್ತಿದ್ರಲ್ಲ ಹುಡುಗರು, ಆ ತಾಬಂಡಿಗಳನ್ನು ತಗೊಂಡು ಬಂದು ಒಂದು ತಾಬಂಡಿ ಖಾಲಿ ಮಾಡಿ ಮತ್ತೊಂದು ಆ ಖಾಲಿ ತಾಬಂಡಿಯೊಳಗೆ ಬಿಟ್ಟ ಅನ್ನ ಎಲ್ಲ ಬಳದು ಅದರ ತೆಗಿತಿದ್ದ. ಆ ನಂತರ ಬಾಂಡೆ ಎಲ್ಲ ಸ್ವಚ್ಛ ತೊಳೆದು ಡಬ್ಬ ಹಾಕ್ತಿದ್ದ. ಆ ಒಂದು ಗಂಗಾಳದಾಗೇನು ಬಳದಿಡ್ತಿದ್ನಲ್ಲ, ಆ ಪ್ರಸಾದ ತಗೊಂಡು ಶಿವಾರ್ಪಣ ಮಸ್ತು ಅಂತ ಪ್ರಸಾದ ಮಾಡಿದಂಥ ಪುಣ್ಯಾತ್ಮ ಸಿದ್ಧ. ಅದು ಮಹಾಪ್ರಸಾದ ಅಂತಿದ್ದ. ಯಾರು ಮಾಡ್ತೇವ್ರಿ, ಯಾರೇ ಕೊಟ್ರು, ಗುರುಗಳು ಕೊಟ್ರೆ ಯಾಂಜಲದಂತೇವೆ ನಾವು. ಅಂಥ ಸೇವಾ ಮಾಡಿದನ್ರಿ ಸಿದ್ಧ. ಇಷ್ಟೆಲ್ಲ ಸೇವೆಯನ್ನು ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದ. ಆ ನಂತರದಲ್ಲಿ ಒಂದು ದಿನ ಆ ಸಭೆಗೆ ಏನು ಶಿಷ್ಯರಿಗೆ ಗಜದಂಡ ಸ್ವಾಮಿಗಳು ಹೇಳುತ್ತಿದ್ದರು,
ವೇದ ಉಪನಿಷತ್ತನ್ನು ಹೇಳುವ ಸಂದರ್ಭದೊಳಗೆ ಒಬ್ಬ ಗರ್ವಿಷ್ಠ ವಿದ್ಯಾ ಪಂಡಿತ ವಿದ್ಯಾಮತದಿಂದ ಉನ್ಮತ್ತನಾಗಿರುವಂಥ ಒಬ್ಬ ಮನುಷ್ಯ, ಒಬ್ಬ ಬ್ರಾಹ್ಮಣ ಆ ಸಭೆಗೆ ಬರ್ತಾನೆ. ಅವ ಯಾರು ಅನ್ನೋದನ್ನು ನಾಳೆ ನೋಡೋಣ.